ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ಕ್ರಿಸ್ತನ ಜನನ ಇಡೀ ಲೋಕಕ್ಕೆ ಶುಭ ಸಂದೇಶ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಮಗೆ ಈ ವರ್ಷದಲ್ಲಿ ಒಂದೇ ಹಬ್ಬ ಇರೋದ್ರಿಂದ 25ನೇ ತಾರೀಕು ಬುಧವಾರ ಕ್ರಿಸ್ಮಸ್ ಹಬ್ಬ ಇರ್ತದೆ. ಅದರಿಂದ ಎಲ್ಲ ನೀವು ನಿಮ್ಮ ಕುಟುಂಬದವರು ನಿಮ್ಮ ಬಂಧುಗಳನ್ನ ಕರ್ಕೊಂಡ್ಬನ್ನಿ. ಒಂದು ಸಮಯಕ್ಕಾಗಿ ಸ್ತೋತ್ರ. ನೀವು ಮಾತಾಡಿ ಸ್ವಾಮಿ, ನಿನ್ನ ದಾಸರು ಮಕ್ಕಳೆಲ್ಲರ ಬಲಗಳ ಸಹಾಯ ಕೃಪೆಯ ಕಣ್ಣು ತರಿಸು, ಅದ್ಭುತ ಮಾಡಿ ಆಶ್ವಾಸ ಬಲಪಡಿಸು. ಈ ದಿನ ಮಧ್ಯಾಹ್ನ ನಡೆಯುವಂತ ಆರಾಧನೆಗಾಗಿಯೂ ಮತ್ತೆ ಕರ್ತನೆ ಸಂಜೆ ನಡೆಯುವಂತ ದೀಪ ಆರಾಧನೆಗಾಗಿಯೂ ನಾವು ಸ್ತೋತ್ರ ಮಾಡ್ತೇವೆ. ಬರುವಂತವರು ಸೇರುವಂತವರು ಎಲ್ಲರನ್ನ ಆಶ್ವಾಸ ಬಲಪಡಿಸ್ಬೇಕು, ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬೆಳೆಯುತ್ತಂದೆ. ಆಮೆನ್. ಗಮನಿಸ್ರಿ, ಇವತ್ತು ರಾತ್ರಿ 7:00ವರೆಗೆ ದೀಪ ಆರಾಧನೆ ಕುಟುಂಬ ಪ್ರಾರ್ಥನೆಗಳಿರ್ತವೆ. ಆಮೆನ್. ಕುಟುಂಬವಾಗಿರಬೇಕು. ಆಮೆನ್. ಕುಟುಂಬವಾಗಿ ದೀಪವನ್ನ ಎತ್ತಿ ಆರಾಧನೆ ಮಾಡಬೇಕು. ಇದರ ಮಧ್ಯದಲ್ಲಿ ಕ್ರಿಸ್ಮಸ್ ಹಬ್ಬ ಅಂದ್ರೆ ಕ್ರಿಸ್ತನ ಆರಾಧಿಸೋದು ಹೆಂಗೆ? ಒಬ್ಬರಿಗೆ ಸಹಾಯ ಮಾಡೋ ಮುಖಾಂತರ. ನಾವು ತೆಗೆದುಕೊಳ್ಳೋದಲ್ಲ, ನಾವು ಇನ್ನೊಬ್ಬರಿಗೆ. ನಾವು ಮರಿಯಾಳ ಬಗ್ಗೆ ಯೇಸಪ್ಪನ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಈ ದಿನ ಹೆರೋದನು, ಛತ್ರದವನು, ಕುರುಬರು ಮತ್ತೆ ಜೋಯಿಸ್ ಲಾಸ್ಟ್ ಡ್ಯಾನ್ಸರ್. ಓಕೆ, ಈ ಸಮಯದಲ್ಲಿ ಹೆರೋದನ ಕುರಿತಾಗಿ ನೋಡೋಣ. ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 34ನೇ ವಾಕ್ಯ. ಕ್ರಿಸ್ಮಸ್ ಅಲ್ಲಿ ಈ ಪಾತ್ರಧಾರಿಗಳು ಕ್ರಿಸ್ತನ ಜೀವಿತದಲ್ಲಿ ತುಂಬಾ ಪ್ರಾಮುಖ್ಯವಾಗಿದೆ. ಮರಿಯಮ್ಮ, ಏಸೇಪನು, ಜೋಯಿಸರು, ನಕ್ಷತ್ರ, ಹೆರೋದ, ಛತ್ರದವನು, ಕುರುಬರು ಇವರೆಲ್ಲರೂ ಸಹ ತುಂಬಾ ಮುಖ್ಯವಾದ ಪಾತ್ರ ಕ್ರಿಸ್ಮಸ್ ಎಂಬ ಕಾರ್ಯಕ್ರಮದಲ್ಲಿ ಎಲ್ಲ ಬೊಂಬೆಗಳಲ್ಲಿ ನೋಡ್ತೀವಿ. ಬೈಬಲ್ ಅಲ್ಲಿ ಸಹ ಅನೇಕ ರಹಸ್ಯಗಳಿದ್ದಾವೆ. ಆಮೆನ್. ಇವುಗಳಿಂದ ನಾವು ಪಾಠ ಕಲಿಬೇಕಾದ್ರೆ ಏನಾದ್ರೂ ಇದೆ ಅಂತ ಕೇಳುವಾಗ ಖಂಡಿತವಾಗ್ಲೂ ಇದೆ. ನಾವು ಪಾಠ ಕಲಿಯೋದು ತುಂಬಾ ಇದೆ. ಒಬ್ಬೊಬ್ಬರ ವ್ಯಕ್ತಿಯಿಂದಲೂ ಒಳ್ಳೇದು ಕೆಟ್ಟದಿರ್ತದೆ. ಒಳ್ಳೇದನ್ನ ನಾವು ತಿಳ್ಕೋಬೇಕು, ಕೆಟ್ಟದ್ದನ್ನ ನಾವು ಕೇಳುವಾಗ ನಾವು ಆ ರೀತಿ ಇರಬಾರ್ದಂತೇಳಿ ಯೋಚನಿಸಬೇಕು ಮತ್ತು ತೀರ್ಮಾನ ಮಾಡ್ಕೋಬೇಕು. ಈ ಸಮಯದಲ್ಲಿ ಹೆರೋದನ ಕುರಿತಾಗಿ ನಾವು ಧ್ಯಾನಿಸುವಾಗ ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯವನ್ನು ಓದೋಣ. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳ ಪಟ್ಟರು. ಗಮನಿಸಬೇಕಾದೇನೆಂದ್ರೆ ಇಲ್ಲಿ ಹೆರೋದನು ಒಂದು ವಿಚಾರಕ್ಕಾಗಿ ಕಳವಳ ಪಡ್ತಿದ್ದಾನೆ. ಏನಕ್ಕೋಸ್ಕರ ಕಳವಳ ಪಡೋ ಅವಶ್ಯಕತೆ ಆದ್ರೂ ಏನು? ಅವನಿಗೆ ರಾಜನ ಪದವಿ ಇದೆ, ಅವನ ರಾಜ ಆ ಒಂದು ಪ್ರಾಂತ್ಯಕ್ಕೆ. ಈಗ ಇನ್ನೊಬ್ಬ ರಾಜ ಹುಟ್ಟಿದ್ದಾನೆ ಅಂದ ತಕ್ಷಣ ಅವನಿಗೆ ಕಳವಳ ಉಂಟಾಯಿತು. ಅವನಿಗೇನಾಯ್ತು? ಕಳವಳ ಉಂಟಾಯಿತು. ಈ ಕಳವಳ ಪಡೋ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನ ಸಿಂಹಾಸನ, ಯೇಸು ಕ್ರಿಸ್ತನ ರಾಜ್ಯ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಆಮೇಲೆ ಆತನ ರಾಜ್ಯದಲ್ಲಿ ನ್ಯಾಯ, ನೀತಿ, ಪರಿಶುದ್ಧತೆ, ನೀತಿ ತುಂಬಿದಂತಹ ಒಂದು ರಾಜ್ಯ ಯೇಸು ಕ್ರಿಸ್ತನ ರಾಜ್ಯ. ಯೇಸು ಕ್ರಿಸ್ತನು ಹೆರೋದನು ಕುತ್ಕೊಳ್ಳಿದ್ದಂತಹ ಸಿಂಹಾಸನದಲ್ಲಿ ಕುತ್ಕೊಳ್ಳುವಂತ ವ್ಯಕ್ತಿ ಅಲ್ಲ, ಆ ದೇವರು ಅಲ್ಲ. ಆತನ ಸಿಂಹಾಸನದಲ್ಲಿ ಯಾರು ಕುತ್ಕೊಳ್ಳೋಕೆ ಆಗಲ್ಲ. ಉನ್ನತವಾದಂತಹ ಶ್ರೇಷ್ಠವಾದಂತಹ ನ್ಯಾಯ ತುಂಬಿದಂತಹ ಸತ್ಯ ತುಂಬಿದಂತಹ ಸಿಂಹಾಸನ ಯೇಸು ಕ್ರಿಸ್ತನ ಸಿಂಹಾಸನ, ಯೇಸು ಕ್ರಿಸ್ತನ ರಾಜ್ಯಭಾರ. ಇದನ್ನ ಅರ್ಥವಾಗದೆ ಇವನು ಕಳವಳ ಪಡ್ತಿದ್ದಾನೆ. ಇವನಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇವನು ಲೋಕದ ರಾಜ, ತನ್ನ ಪದವಿಯನ್ನು, ತನ್ನ ಸಿಂಹಾಸನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡುವಂತ ವ್ಯಕ್ತಿ. ಅವನಿಗೆ ಭಯ ಉಂಟಾಯಿತು. ನನಗೆ ಆಪೋಸಿಟ್ ಆಗಿ ಇನ್ನೊಬ್ಬನು ಇದ್ದಿದ್ದಾನೆ, ನಾನು ರಾಜನಾಗೋದಿಲ್ಲೇನೋ, ನಾನೆಂದು ಬೇರೆ ಏನು ಕೆಲಸಕ್ಕೆ ಹೋಗ್ತೀನೋ ಅಥವಾ ಇನ್ನೇನು ಅರಮನೆ ಕೆಲಸ ಮಾಡ್ಕೊಂಡಿರ್ತೀನೋ, ಆದ್ರೆ ಒಬ್ಬ ರಾಜ ಹುಡ್ತಾನಂತ ತಕ್ಷಣ ನನಗೆ ಕಳವಳ ಉಂಟಾಯಿತು. ಪ್ರೀತಿಯ ದೇವಚಂದ್ರ, ಈ ಕಳವಳ ಅನ್ನೋದು ದೇವರ ವಿಚಾರದಲ್ಲಿ ದೆವ್ವ ಮಾಡುವಂತ ವಿಚಾರ. ಅನೇಕ ಜನ ಕಳವಳ ಉಂಟಾಗ್ತಾರೆ. ಹೆಂಗ್ ಕಳವಳ ಉಂಟಾಗುತ್ತೆ? ಯೇಸು ಸಮಯ ಬಳಿಗೆ ಹೋದ್ರೆ ಅನೇಕ ಪ್ರಶ್ನೆ ಮಾಡುವಾಗ ಜನ ಕಳವಳ ಹೋಗ್ತಾರೆ, ವಿಶ್ವಾಸಕ್ಕೆ ಕಳವಳಗೊಳ್ತಾರೆ. ನೀನ್ ಯಾಕೆ ಏನೋ ಫಾರಿನ್ ದೇವರನ್ನ ನೀನು ಅಂಗೀಕಾರ ಮಾಡ್ಕೊಂಡೆ? ನೀನ್ ಯಾಕೆ ಯೇಸು ಸ್ವಾಮಿ ನಂಬ್ಕೊಂಡೆ? ಯಾಕೆ ನಿನ್ಗೇನ್ ಕಾಯಿಲೆ ಬಂದಿತ್ತು? ಆ ಚರ್ಚ್ಗೆ ಹೋಗೋರೆಲ್ಲ ಕಾಯಿಲೆ ಬಂದಿರೋರು ಈ ರೀತಿಗೆ ಯೋಚನೆ ಮಾಡ್ತಾರೆ. ಅಲ್ಲ, ಕಾಯಿಲೆ ಬಂದಿರೋರೆಲ್ಲ ಪರಲೋಕಕ್ಕೆ ಸಂಬಂಧಪಟ್ಟವರು. ಆಮೆನ್. ಯೇಸು ಸ್ವಾಮಿ ನಂಬಿರೋದವಾಗ ಅದ್ಭುತಗಳಾಗ್ತದೆ, ದೆವ್ವ ಬಿಟ್ಟು ಹೋಗ್ತದೆ, ರೋಗ ಹೋಗುತ್ತೆ, ಆಟೋಮೆಟಿಕ್ ಹೋಗ್ತದೆ, ಅದು ಬೇರೆ ಪ್ರಶ್ನೆ.
ಆದ್ರೆ ಮುಖ್ಯವಾಗಿ ನಾವು ಹೋಗ್ಬೇಕಾದ್ರೆ ಇಲ್ಲಿಗೆ ಏತಕ್ಕೋಸ್ಕರ ಯೇಸು ಕ್ರಿಸ್ತನ ಬಂದಿದ್ರಂದ್ರೆ ಪರಲೋಕಕ್ಕೆ ಹೋಗೋದಕ್ಕೆ, ಸ್ವರ್ಗಕ್ಕೆ ಹೋಗೋದಕ್ಕೆ. ಸ್ವರ್ಗಕ್ಕೆ ಮಾರ್ಗ ಯಾರಂದ್ರೆ ಯೇಸು ಕ್ರಿಸ್ತನ ಒಬ್ಬನೇ ಆಗಿದ್ದ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಿಂದ ಆ ಜನಗಳ ಮಧ್ಯದಲ್ಲಿ ಸೈತಾನ ಕಳವಳ ಉಂಟು ಮಾಡ್ತಾನೆ. ಚರ್ಚ್ಗೆ ಹೋಗ್ಬಾರ್ದು, ನಮ್ಮ ಜಾತಿಯವರು ಹೋಗಲ್ಲ, ಅಲ್ಲಿಗೆ ಹೋದ್ರೆ ನಮ್ಮ ಜಾತಿಯವರು ಬರಲ್ಲ, ಈ ರೀತಿ ಜಾತಿನ ಅಡ್ಡ ಇರ್ತಾರೆ. ಧರ್ಮಕ್ಕಿಂತ ದೊಡ್ಡದಾಗಿ ಕೆಲಸ ಮಾಡ್ತದೆ ಯಾವ್ದಂದ್ರೆ ಜಾತಿನೇ. ಆದ್ರೆ ಜಾತಿ ಯಾರು ಉಂಟು ಮಾಡಿದ್ದು? ಸೈತಾನನು. ದೇವರು ಉಂಟು ಮಾಡಬೇಕಾದ್ರೆ ಹೆಣ್ಣು ಗಂಡನ್ನು ಉಂಟು ಮಾಡಿದ ಹೊರತು ಜಾತಿನ ಉಂಟು ಮಾಡಲಿಲ್ಲ. ಜಾತಿ ಇಲ್ಲದಂತಹ ದೇಶ ಯಾವುದಾದ್ರೆ ಆ ದೇಶ ಅಭಿವೃದ್ಧಿ ಕಡೆ ಹೋಗ್ತಾ ಇರ್ತದೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟೋದಿಲ್ಲ. ದೇವರು ಯಾರ ಮುಖಾಂತರ ಈ ಲೋಕಕ್ಕೆ ಹೇಗ್ ಬರಬೇಕು ಅದನ್ನ ತೀರ್ಮಾನ ಮಾಡಿರ್ತೇವೆ. ಆ ತೀರ್ಮಾನ ಪ್ರಕಾರ ಈ ಲೋಕದಲ್ಲಿ ಹುಟ್ಟಿರ್ತೇವೆ. ಆ ತೀರ್ಮಾನ ಪ್ರಕಾರ ಈ ಲೋಕದಲ್ಲಿ ನಾವು ಹೊರಡ್ತೇವೆ. ಹೊರಡೋದಕ್ಕಿಂತ ಮುಂಚಿತವಾಗಿ ನಾವು ರಕ್ಷಣೆ ಹೊಂದಿದೀವ ಇಲ್ಲ ಅದು ತೀರ್ಮಾನ ಆಗ್ಬೇಕು. ಇದರಲ್ಲಿ ದೇವರು ಒತ್ತಾಯ ಇಲ್ಲ, ದೇವರು ಪ್ರೀತಿ ಮಾತ್ರ ತೋರಿಸ್ತಾನೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ರೆ ಹೆರೋದನಿಗೆ ಕಳವಳ ಆಗೋದ ಕಾರಣ ಏನಂದ್ರೇನು? ಅವನ ಆ ಸ್ಥಾನಕ್ಕೆ, ಅವನ ಸೀಟ್ಗೆ ತೊಂದರೆ ಬಂತಂತೇಳಿ. ನಿಮ್ಮ ಮನೆಗೆ ಪ್ರೇಯರ್ ಬರ್ಬೇಕಂದ್ರೆ ಕೆಲವರು ಹೇಳ್ತಾರೆ, ಕಳವಳಗೊಳ್ತಾರೆ. ಅಯ್ಯೋ ಈ ವಾರ ಬೇಡ, ಈ ತಿಂಗಳು ಬೇಡ, ಇಲ್ಲ ನಮ್ಮ ಮನೆಯವ್ರು ಯಾರೋ ಇದ್ದಾರೆ ಬೇಡ, ಏನೋ ಅಕ್ಕಪಕ್ಕದಲ್ಲಿ ಬೇಕು ಅಂತಾರೆ, ನಮ್ಮ ಮನೇಲಿ ಪ್ರಾರ್ಥನೆ ಬೇಡ ಅಂತ ಹೇಳೋರು ಕೂಡ ಇದ್ದಾರೆ. ಕಾರಣ ಏನು? ಅವ್ರಿಗೆ ಕಳವಳ. ಕ್ರಿಸ್ತನು ಹೆಸರು ಬಂದಾಗ ಯಾರು ಏನನ್ನ ಅಂದುಕೊಳ್ಳಿ ತಲೆನೇ ಕೆಡಿಸ್ಕೋಬಾರ್ದು. ಕ್ರಿಸ್ತನೇ ಮುಖ್ಯ. ಯಾರು ಮುಖ್ಯ? ಜನ ಏನ್ ಅಂದ್ಕೊಳ್ತಾರೋ, ಅಧಿಕಾರಿಗಳು ಏನ್ ಅಂದ್ಕೊಳ್ತಾರೋ, ನಮ್ಮ ಬಂಧುಗಳು ಏನ್ ಅಂದ್ಕೊಳ್ತಾರೋ ಅನ್ನೋದಕ್ಕಿಂತ ಕರ್ತನು ನಿನ್ನ ಬಗ್ಗೆ ಏನ್ ಅಂದ್ಕೊಳ್ತಾನೆ ಮುಖ್ಯವಾದಂತ. ಕರ್ತನ ಏನಂತ ತಿಳ್ಕೊಳ್ತಾರೆ? ಯೇಸು ಏನ್ ಹೇಳ್ತಾರೆ? ನೀನು ನನ್ನ ಮಗಳು, ನೀನು ನನ್ನ ಮಗ. ಈ ಪದಕ್ಕಿಂತ ಮಹಾಪದ ಯಾವುದೂ ಇಲ್ಲ. ನಾವು ಭಕ್ತರಲ್ಲ, ಆತನ ಮಕ್ಕಳು. ಎಷ್ಟು ಜನ ಮಕ್ಕಳಿದ್ದೀರಾ? ಆಮೇಲೆ ಹೇಳ್ರಿ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಭಕ್ತರಿದ್ದೀರಾ? ಭಕ್ತರ ಮಕ್ಕಳ ಮಕ್ಕಳು ಆಚಾರಪ್ಪ, ಮಕ್ಕಳು. ಆಮೇನ್, ಪ್ರೈಸ್ ದಿ ಲಾರ್ಡ್. ಓಕೆ, ಮುಂದೆ ಹೋದ್ರಿ. ಅವನ ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನ ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಂದು ಪ್ರವಾದನೆ ಇದೆ. ಬೆತ್ಲೆಹೇಮ ಗ್ರಾಮಕ್ಕೆ ಒಂದು ಪ್ರವಾದನೆ ಇದೆ. ಆ ಪ್ರವಾದನೆಯಲ್ಲಿ ರಕ್ಷಕನು ಹುಡ್ತಾನೆ ಅಂತೇಳಿ, ಮೆಸ್ಸಯ್ಯ ಬರ್ತಾನೆ ಅಂತೇಳಿ ಒಂದು ಪ್ರವಾದನೆ ಇರೋದ್ರಿಂದ ಅವರಿಗೆ ಸಿಕ್ತು, ಬೆತ್ಲೆಹೇಮದಲ್ಲಿ ರಕ್ಷಕನು ಹುಡ್ತಾನೆ ಅಂತೇಳಿ. ಆಮೆನ್, ಆಮೆನ್. ಮನುಷ್ಯನ ತಂತ್ರಗಳು ಏನೇ ಆದ್ರೂ ಮನುಷ್ಯನಿಗಿಂತ ಪವರ್ಫುಲ್ ಯಾರು? ಯೇಸಪ್ಪನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಜ್ಞಾನ ಬಂದೆ ಲೋಕದ ಜ್ಞಾನ, ಮನುಷ್ಯ ಜ್ಞಾನ ಹುಚ್ಚು ಜ್ಞಾನವಾಗಿರ್ತದೆ. ಅದು ಏನಕ್ಕೂ ಪ್ರಯೋಜನ ಆಗಲ್ಲ. ಹಲ್ಲೆಲೂಯಾ. ಗಮನಿಸ್ರಿ, ಇಲ್ಲಿ ಆತನ ತಂತ್ರಗಳನ್ನ ನೋಡ್ರಿ, ಆ ಕುಯುಕ್ತಿಗಳನ್ನ ನೋಡ್ರಿ. 7ನೇ ವಾಕ್ಯ ಹೋದ್ರಿ. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನ ಅವರ ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ತಲೆಹೇಮಿಗೆ ಕಳಿಸಿದರು. ಗಮನಿಸಿರಿ, ಜೋಯಿಸರು, ಕೆಲವರು ಪಂಡಿತರ ಪ್ರಕಾರ ಜೋಯಿಸರು ಇದಕ್ಕಿಂತ ಹಾಗೆ ಬೆತ್ತಲೆಹೇಮಿಗೆ ಬಂದು ಯೇಸು ಕ್ರಿಸ್ತನನ್ನ ನಮಸ್ಕರಿಸಲಿಲ್ಲ. ಅವ್ರು ಲೇಟ್ ಆಗಿ ಬಂದ್ರು ಅಂತ ಹೇಳ್ತಾರೆ. ಒಂದೇ ದಿವಸಕ್ಕೆ ಸಿಗ್ಲಿಲ್ಲ, ಸುಮಾರು 2 ವರ್ಷ ಆಗಿದೆ ಅಂತ ಹೇಳ್ತಾರೆ. ಎಷ್ಟು ವರ್ಷ? 2 ವರ್ಷ ಬಾಲಕನಾಗಿದ್ದಾಗ ಇವ್ರು ಜೋಯಿಸರು ಹೋದ್ರು ಅಂತ ಹೇಳಿ ಕೆಲವು ಪಂಡಿತರುಗಳು ಚರ್ಚೆ ಮಾಡ್ತಾರೆ. ಅದಕ್ಕೆಲ್ಲ ಕೆಲವು ವಾಕ್ಯಗಳು ಆಧಾರವಾಗಿದೆ. ಮತ್ತೆ ಜೋಯಿಸರು ಹೋಗುವಾಗ ಹೆರೋದನ ಹತ್ರ ಮಾತಾಡಿಕೊಂಡು ಜೋಯಿಸರು ಹೋಗುವಾಗ ಯೇಸು ಕ್ರಿಸ್ತನ ಬಾಲಕನಾಗಿದ್ದಾಗ ಆತನು ಛತ್ರದಲ್ಲಿ ಇರ್ಲಿಲ್ಲ, ಆತನು ಒಂದು ಮನೆಯಲ್ಲಿತ್ತು. ಯೇಸು ವಾಕ್ಯ ನೋಡ್ರಿ, 9ನೇ ವಾಕ್ಯದಿಂದ ಓದಿ. ಅವರು ಅರಸರ ಮಾತನ್ನು ಕೇಳಿ 11ನೇ ವಾಕ್ಯ ಓದಿ. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ, ಏನಂತಲ್ಲಿ? ಆ ಮನೆಯೊಳಕ್ಕೆ ಮನೆ, ಅಲ್ಲಿ ಮನೆ ಸಿಕ್ಲಿಲ್ಲ. ಅಲ್ಲಿ ಮಲಗಿಸಿದ್ದು ಗೋದಲಿಲ್ಲ ಅಥವಾ ದನದ ಕೊಟ್ಟಿಗೆಯಲ್ಲಿ ಮಲಗಿಸಿದ್ದು.
ಈಗ ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ ಆ ಮನೆಯೊಳಕ್ಕೆ ಮನೆಯೊಳಗೆ, ಅಂದ್ರೆ ಆಗಾಗಲೇ ಅವರು ಎಲ್ಲಿಗೆ ಬಂದ್ಬಿಟ್ಟಿದ್ದಾರೆ? ಮನೆಯೊಳಗೆ. ಜೋಯಿಸರು ಬರೋಷ್ಟಕ್ಕೆ ಎಲ್ಲಿದ್ರು? ಮನೆಯೊಳಗೆ. ಮೊದಲು ಇವ್ರನ್ನ ಬಂದು ಮೀಟ್ ಮಾಡಿ ಶುಭ ಕೋರಿದವರು ಯಾರಂದ್ರೆ ಕುರುಬರು. ಆಮೇಲೆ ಅದಾದ ನಂತರ ಸುಮಾರು 2 ವರ್ಷಕ್ಕೆ ಬಂದಿದ್ದಾರೆ ಅಂತೇಳಿ ಕೆಲವು ಪಂಡಿತರು ಧ್ಯಾನ ಮಾಡ್ತಾರೆ. ಯಾಕೆ 2 ವರ್ಷ ಅಂತ ಹೇಳ್ತಾರೆ ಅಂದ್ರೆ, ಆ ಮನೆ ಒಳಗೆ ಬಂದು ಆ ಮಗು 2 ವರ್ಷ ಆಗಿರೋದ ಕಾರಣ ಅಂದ್ರೆ, ಈ ಹೆರೋದನು 2 ವರ್ಷ ಸಂಬಂಧಪಟ್ಟಂತೆ ಎಲ್ಲಾ ಗಂಡು ಮಕ್ಕಳನ್ನ ಸಾಯಿಸ್ತಾರೆ. ಎಷ್ಟು ವರ್ಷ? ಅವನಿಗೆ ಕೊಟ್ಟಂತ ಇನ್ಫಾರ್ಮೇಶನ್ ಪ್ರಕಾರ ಅಂದ್ರೆ 2 ವರ್ಷ ಅವನು ಹುಡುಕಾಟ ಮಾಡಿದ್ದಾರೆ. 2 ವರ್ಷದಲ್ಲಿ ಯೇಸು ಕ್ರಿಸ್ತನು ಆ ಬಾಲಕನಾಗಿದ್ದಾಗ ಹೆರೋದನಿಗೆ ಸಿಗಲಿಲ್ಲ. ಅವಾಗ ಏನಾಯ್ತು? ಅಲ್ಲಿರುವಂತಹ ಬೆತ್ತಲೆಹಣ್ಣಿದ್ದಂತ ಎಲ್ಲ 2 ವರ್ಷ ಗಂಡು ಮಕ್ಕಳನ್ನ ಕೊಲ್ಲಿಸಿದ. ಹಲ್ಲೆಲೂಯಾ. ಇದರ ನಿಮಿತ್ತವಾಗಿ ಗೊತ್ತಾಗುದೇನೆಂದ್ರೆ, ಅವ್ರು ಜೋಯಿಸರು ಅಲ್ಲಿ ಹೋಗುವಾಗ ಅವರಿಗೆ 2 ವರ್ಷ ಆಗಿತ್ತು ಅಂತ ಕೆಲವು ಪಂಡಿತರು ಹೇಳ್ತಾರೆ. ಅದು ಏನೇ ಇರಲಿ, ವಾದ ವಿವಾದ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ. ಅದ್ರ ಒಂದು ಮಾತ್ರ, ಯೇಸು ಕ್ರಿಸ್ತನು ಜನಿಸಿದ್ದು ಸತ್ಯ. ಜೋರಾಗಿ ಹೇಳಿ ಆಮೆನ್, ಆಮೆನ್. ಹೆರೋದನು ಎಷ್ಟರ ಮಟ್ಟಕ್ಕೆ ಕಳವಳಗೊಂಡ ಅಂದ್ರೆ, ಕೊಲೆ ಮಾಡೋ ಮಟ್ಟಕ್ಕೆ ಕಳವಳಗೊಂಡ. ಯೇಸು ಕ್ರಿಸ್ತನು ಸಿಗಲಿಲ್ಲ. ಅವನ ಕೋಪಕ್ಕೆ ಸಿಕ್ಕದ ಮನೆಗಳಲ್ಲಿರುವಂತ ಎಲ್ಲಾ ಗಂಡು ಮಕ್ಕಳನ್ನ ಕೊಲೆ ಮಾಡಿಬಿಟ್ಟ. ಆ ದಿನ ಗೋಳಾಟ, ಕಿರ್ಚಾಟ, ಕೂಗಾಟ ಮನೆ ಮನೆಯಲ್ಲಿ. ಮಗುವನ್ನು ಕಳ್ಕೊಂಡಂತ ತಂದೆ ತಾಯಿಗಳು ಗೋಳಾಡ್ತಾರೆ. ಅದಕ್ಕೆ ಕಾರಣ ಯಾರು? ಹೆರೋದನಂಗ ಆಗೋದ ಕಾರಣ ಏನು? ಜ್ಞಾನಿಗಳಿಸ್ಕೊಂಡಂತಹ ಜೋಯಿಸರು ಸರಿಯಾದ ಡೈರೆಕ್ಷನ್ ತಗೊಂಡಿದ್ರೆ ಸರೋಗ್ತಾ ಇತ್ತು. ನಕ್ಷತ್ರವನ್ನೇ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಸರೋಗ್ತಾ ಇತ್ತು. ಆದ್ರೆ ಅವರ ನಕ್ಷತ್ರ ಅರಮನೆ ದಾಟಿದ ನಂತರ, ಅರಮನೆ ಒಳಗಡೆ ರಾಜಕುಮಾರ ಇದ್ದಾನಂತೇಳಿ ಅವರ ಕಲ್ಪನೆಯಲ್ಲಿ ಹೋದ್ರೆ ಹೊರತು ನಕ್ಷತ್ರ ಇನ್ನು ಮುಂದೆ ನಿಂತಿದೆ ಅಂತೇಳಿ ಅವ್ರಿಗೆ ಗೊತ್ತಾಗ್ಲಿಲ್ಲ. ಈಚೆ ಕಡೆ ಬಂದ ಮೇಲೆನೆ ಗೊತ್ತಾಗ್ಲಿತ್ತು. ಆ ನಕ್ಷತ್ರ ನಿರಂತರ ಒಂದೇ ದಿವಸ ಕರ್ಕೊಂಡೋಗಲ್ಲ, ನಿರಂತರವಾಗಿ ನಿಧಾನವಾಗಿ ಕರ್ಕೊಂಡು ಹೋಗೋದನ್ನ ಅದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓಕೆ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಅಲ್ಲಿ ಛತ್ರದವನ ಕುರಿತಾಗಿ ನಾವು ನೋಡ್ತೇವೆ. 1ರಿಂದ ಓದೋಣ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶು ಕುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಓಗೋಸ್ತನಿಂದ ಹೊರಟಿತು. ಕುರೋನ್ಯನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಆ ಮೊದಲನೆಯ ಕಾನೇಶು ಮಾರಿ ನಡೆಯಿತು. ಅಲ್ಲಿ ತನ್ನ ಹೆಸರುಗಳನ್ನ ಬರೆಸ್ಕೊಳ್ಳೋದಕ್ಕೆ ಎಲ್ಲ ಹೋಗ್ತಿದ್ದಾರೆ, ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಏಸೇಪನು ಸಹ ತಾನು ದಾವೀದನ ಮನೆತನದವನು, ಗೋತ್ರದವನು ಆಗಿದ್ರಿಂದ ಹೆಸರು ಬರೆಸಿಕೊಳ್ಳೋದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ. ನೋಡ್ರಿ ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಪ್ರೆಗ್ನೆಂಟ್ ಆಗಿದ್ದಾಳೆ ಸ್ತ್ರೀ, ಯಾರು? ಮರಿಯಳು. ಆದ್ರೆ ಏನಂತ ಹೇಳಲ್ಪಟ್ಟಿದೆ? ನಿಶ್ಚಿತಾರ್ಥ, ಮದುವೆ ಆಗ್ಲಿಲ್ಲ. ನಿಶ್ಚಿತಾರ್ಥ ಆದಂತಹ ಮರಿಯಳ ಸಂಗಡ ಗಲಿಲ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆಮೆನ್. ಅಲ್ಲಿಗೆ ಹೋದ್ರು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಆಮೆನ್. ಬೆತಲೆಹೇಮಿಗೆ ಬೆತಲೆಹೇಮಲ್ಲಿ ಹುಟ್ಟಬೇಕಂತೇಳಿ ದೇವರ ಪ್ರವಾದನೆ ಇತ್ತು. ಅದರ ಟೈಮ್ ಬಂದಾಗ ಪರಿಪೂರ್ಣವಾದಂತಹ ಡೆಲಿವರಿ ಟೈಮ್ ಆಯ್ತು. ಆ ಟೈಮಿಗೆ ಬೆತಲೆಹೇಮ್ ಗ್ರಾಮಕ್ಕೆ ಬಂದ್ರು. ಬಂದಾಗ ನೋಡ್ರಿ, ಆ ದಿನ ತುಂಬಿತಂತೆ. ಎಲ್ಲಿಗೆ ಬಂದಾಗ? ಬೆತಲೆಹೇಮಿಗೆ ಬಂದಾಗ ದಿನ ತುಂಬಿತು. ಆಕೆ ತನ್ನ ಸೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಹುಟ್ಟಿದೆಯಲ್ಲಿ ಛತ್ರದಲ್ಲ, ಅಲ್ಲ ಗಮನಿಸಿರಿ, ಕ್ಲೀನ್ ಆಗಿ ಗಮನಿಸಿರಿ. ಎಲ್ಲ ಹುಟ್ಟಿದೆ, ಇಂಥ ಜಾಗದಲ್ಲಿ ಹುಟ್ಟಿದ್ದಂತ ಕ್ಲಿಯರ್ ಇಲ್ಲ ಅಲ್ಲಿ. ಆದ್ರೆ ಅಲ್ಲಿ ಕ್ಲಿಯರ್ ಆಗಿದೆ ಏನಂದ್ರೆ, ತನ್ನ ಸೊಚ್ಚಲ ಮಗನ ಎತ್ತು ಬಟ್ಟೆಯನ್ನು ಸುತ್ತಿ ಛತ್ರದಲ್ಲಿ, ಅಲ್ಲಿ ದಿನ ತುಂಬಿತು, ಡೆಲಿವರಿ ಎಲ್ಲೋ ಆಗಿದೆ. ಅದರ ಮಗುನ ಎತ್ಕೊಂಡು ಛತ್ರದಲ್ಲಿ ಏನ್ ಮಾಡ್ತಾರೆ? ಸ್ಥಳವಿಲ್ಲದ ಕಾರಣ, ಆ ಪ್ರಾಂತ್ಯದಲ್ಲಿ ಸ್ಥಳವಿಲ್ಲ. ಯಾಕೆ ಕಾರಣ ಏನು? ಎಲ್ಲಾ ಕಡೆಯಿಂದ ಯಹೂದ್ಯರು ಬಂದುಬಿಟ್ಟಿದ್ದಾರೆ. ಅಲ್ಲಿ ತಮ್ಮ ತಮ್ಮ ಕುಲದವರು ತಕ್ಕ ಹಾಗೆ ಅವ್ರ ಕುಟುಂಬಸ್ಥರು ಹೆಸರುಗಳನ್ನು ಬರೆಸ್ಕೊಳ್ಳೋದಕ್ಕೆ ಆ ಊರಿಗೆ ಬಂದಿದ್ದಾರೆ.
ಈಗ ಬಂದ ಕಾರಣ ಆ ಊರಲ್ಲಿ ಜಾಗ ಇಲ್ಲ, ಎಲ್ಲ ರೂಮ್ಗಳು ಖಾಲಿ ಆಗಿದೆ, ಎಲ್ಲ ಮನೆಗಳು ತುಂಬೋಗ್ಬಿಟ್ಟಿದ್ದಾವೆ. ಈಗ ಅವರಿಗೆ ಸಿಗ್ಲಿಲ್ಲ. ಅವಾಗೇನಾಯ್ತು, ಛತ್ರದಲ್ಲಿ ಜಾಗ ಇಲ್ಲದ ಕಾರಣ ಅವರು ಗೋದಲಿಯಲ್ಲಿ ಮಲಿಸಿದ್ದನ್ನ ನಾವು ನೋಡ್ತೇವೆ. ಆಮೇಲೆ ನಾವು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೇನೆ, ಯಾಕಂದ್ರೆ ಬೇಗ ಬಿಡಬೇಕು, ಅದಕ್ಕೋಸ್ಕರ. ಹಲ್ಲೆಲೂಯಾ. ಈಗ ಕುರುಬರ ಕುರಿತಾಗಿ ನಾವು ನೋಡೋಣ. 8ನೇ ವಾಕ್ಯದಲ್ಲಿ ನೋಡ್ತೀವಿ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಯಿಂದನ್ನ ಕಾಯುತ್ತಿರಲಾಗಿ. ಆಮೇಲೆ ಗಮನಿಸಿರಿ, ಕುರಿ ಹಿಂಡು ಕಾಯುವಂತಹ ಕುರುಬರು. ಜ್ಞಾನಿಗಳಿಗೆ ನಕ್ಷತ್ರವನ್ನ ದೇವರು ತೋರಿಸ್ದ, ಕುರಿ ಕಾಯುವಂತವರಿಗೆ ದೇವದೂತರು ಬಂದು ಹೇಳ್ತಾರೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಬೇರೆ ಯಾಕೆ ಕುರುಬರನ್ನೇ ಆಯ್ಕೆ ಮಾಡ್ಕೊಂಡ್ರು ಇಲ್ಲಿ ಕೇಳುವಾಗ, ಕುರುಬರಿಗೆ ಖುಷಿ ಆಗ್ಬಿಟ್ರೆ ಊರೆಲ್ಲ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಜ್ಞಾನಿಗಳಿಗೆ ಖುಷಿ ಆದ್ರೆ, ವಿಷಯ ಗೊತ್ತಾದ್ರೆ ಸ್ವಲ್ಪ ಯೋಚನೆ ಮಾಡಿ, ವಾದ ವಿವಾದ ಮಾಡಿ, ಫೈನಲ್ ಮಾಡಿ, ಹೌದು ಇರ್ಬೋದು ಇಲ್ಲ ಇರ್ಬೋದು ಅಂತೇಳಿ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಷ್ಟಕ್ಕೆ ಸಮಯ ಮುಗಿದೋಗಿರ್ತದೆ. ಅಷ್ಟು ಬೇಗ ಹೋಗಲ್ಲ ಜ್ಞಾನಿಗಳು. ಚರ್ಚೆ ಮಾಡ್ತಾರೆ, ವಾದ ವಿವಾದಗಳು ಮಾಡಿ ಫೈನಲ್ ಮಾಡುವಂಥದ್ದು. ಇವ್ರಿಗೆ ಒಂದೇ ಮಾತು, ಯಾರ ಕುರುಬರಿಗೆ ಒಂದೇ ಮಾತು ಅಷ್ಟೇ. ಏನಂತೇಳಿ ನೋಡ್ರಲ್ಲಿ ವಾಕ್ಯ ಹೋದ್ರಿ, ಕುರಿಗಳು ಕಾಯ್ತಾ ಇದ್ದಾರೆ. ಕುರಿಗಳು ಕಾಯಿಸ್ತಾ ಇರೋ ಸಂದರ್ಭದಲ್ಲಿ ಚಳಿ ಇದೆ. ಆ ಚಳಿ ಸಂದರ್ಭದಲ್ಲಿ ಬೇಸಿಗೆ ಬೆಂಕಿಯನ್ನ ಹಾಕಿ ಮೈಯನ್ನ ಕಾಯಿಸ್ಕೊಳ್ಳೋ ರೀತಿಯಲ್ಲಿ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ತಮ್ಮ ಕುರಿಯಿಂದನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವನ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು, ಆಮೆನ್, ಕರ್ತನ ದೂತನ ಬೆಳ್ಳಗೆ ಪ್ರಕಾಶಮಾನವಾಗಿ ದೊಡ್ಡ ಬೆಳಕು ಉಂಟಾಗಿ ಆ ಬೆಳಕಿನ ಮಧ್ಯದಲ್ಲಿ ದೇವದೂತ ಕಾಣಿಸ್ಕೊಳ್ತಿದ್ದಾನೆ. ದೇವದೂತನು ಕಾಣಿಸ್ಕೊಂಡ ಆ ಕುರುಬರಿಗೆ ಮಾತಾಡುವಂತ ಸಂಭಾಷಣೆ ನೋಡ್ರಿ, ಓದ್ರಿ. ಹೆದರಬೇಡ್ರಿ, ಕೇಳ್ರಿ. ಜನರಿಗೆಲ್ಲ ಮಹಾ ಸಂತೋಷವನ್ನು ದೇವದೂತರು ಎಲ್ಲೆಲ್ಲಿ ಕಾಣಿಸ್ಕೊಳ್ತಾರ ಬೈಬಲ್ ಅಲ್ಲಿ, ಅಲ್ಲೆಲ್ಲ ನೋಡಬಹುದು. ಮೊದಲು ಹೇಳೋದೇನಂದ್ರೆ ಭಯ ಪಡಬೇಡ. ಯಾಕಂದ್ರೆ ಜನಗಳಿಗೆ ಸೈತಾನ ಭಯ ಇರಿಸ್ಬಿಟ್ಟಿದ್ದಾನೆ. ಪ್ರತಿಯೊಂದು ನೋಡಿದ್ರು ಭಯ. ಇದಕ್ಕಿದ್ದಂಗೆ ಸೌಂಡ್ ಜೋರಾಗಾಯ್ತು ಭಯ ಬೀಳ್ತಾರೆ ಇಲ್ವಾ? ಭಯ ಅಂದ್ರೆ ಪ್ರತಿಯೊಬ್ಬರಲ್ಲೂ ಜಾಸ್ತಿ ಮೂಟೆಗಟ್ಟಲೆ ಇದೆ ಭಯ. ಅಂದ್ರೆ ಸಾಕು ಅಲ್ವಾ? ಆಮೇಲೆ ಎದೆ ನೋಡ್ಕೊತಾರೆ ಅಂತ. ಯಾಕೆ ಉಕ್ಕೊಳ್ತಾರೆ ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಡಾಕ್ಟರ್ನ ಹೇಳಿದ್ರ 3 ವರ್ಷ ಉಕ್ಕೊಳ್ರಿ ಅಂತ. ಆರ್ಟ್ಗೆ ಇಲ್ಲ, ಆರ್ಟ್ನ ಬೈದಂಗೆ ಆ ರೀತಿ ಆಗ್ಬಿಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ಬೈಬಲ್ ಅಲ್ಲಿ ನೋಡುವಾಗ ಎಲ್ಲೆಲ್ಲಿ ದೇವದೂತರು ಕಾಣಿಸ್ಕೊಳ್ತಾರೋ ಅಲ್ಲಿ ಫಸ್ಟ್ ಹೇಳುವಂತ ಮಾತೇನಂದ್ರೆ ಹೆದರಬೇಡ. ಇವತ್ತು ನಿಮಗೂ ಅಷ್ಟೇ ಈ ಸಮಯದಲ್ಲಿ ಆ ವಾಕ್ಯ ಪ್ರಸ್ತಾಪ ಮಾಡ್ತಿದ್ದಾನೆ. ನೀವ್ ಯಾರು ಹೆದರಬೇಡ್ರಿ. ನಿಮಗೇನು ಸಮಸ್ಯೆ ಇದೆ ಭಯ ಪಡಬೇಡ್ರಿ. ನಿಮಗೆ ಕಿಡ್ನಿ ಡಯಾಲಿಸಿಸ್ ಮಾಡ್ತಾ ಇರಬಹುದು, ಪರವಾಗಿಲ್ಲ, ದೇವರು ನಿಮ್ಮ ಜೊತೆ ಇದ್ದಾನೆ. ನಿಮ್ಮ ದೆವ್ವಗಳಿರ್ಬೋದು, ಅದು ದೇವರು ಬಿಡಿಸ್ತಾನೆ. ಸಾಲದ ಭಯ ಇರ್ಬೋದು, ಅದು ಬಿಡುಗಡೆ ಆಗುತ್ತೆ. ನಿನ್ನ ಮಕ್ಕಳಿಗೆ ಮದುವೆ ಆಗುತ್ತೆ. ಮನೆ ಕಟ್ತೀರಾ, ನೀವು ಆಶ್ವಾದಕರವಾಗಿರ್ತೀರಾ. ಮಂತ್ರವಾದಿಗಳು ನಿಮ್ಮ ತಂಟೆಗೆ ಬರೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕುರುಬರಿಗೆ ಹೇಳಿದಂತಹ ಮಾತು ದೇವದೂತನು ಹೆದರಬೇಡ್ರಿ ಅಂತೇಳಿ, ಅದೇ ಮಾತು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀರಿ. ಹೆದರಬೇಡ್ರಿ. ಪಕ್ಕದಲ್ಲಿ ನೋಡಿ ಅಲ್ರಿ, ಹೆದರಬೇಡ್ರಿ ಅಂತ ಹೇಳ್ರಿ. ಅಮ್ಮ ಆಚೆ ಕಡೆ ಹೇಳ್ರಿ, ಹೆದರಬೇಡ್ರಿ ಅಂತ ಹೇಳ್ರಿ. ಹಲ್ಲೆಲೂಯಾ. ಯೇಸು ನಿಮ್ಮ ಸಂಗಡ ಇದ್ದಾನೆ, ಭಯ ಪಡಬೇಡ. ಓಕೆ, ಮುಂದೆ ಓದಿರಿ. ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸ್ತೇನೆ. ಅದೇನೆಂದರೆ ಮಹಾ ಸಂತೋಷ ಜಗತ್ತಿಗೆಲ್ಲ, ಬರೀ ಬೆತ್ತಲೇಮಿಗಲ್ಲ, ಬರೀ ಮಾಸ್ತಿಗಲ್ಲ, ಜಗತ್ತಿಗೆಲ್ಲ, ಭೂಮಿಯಲ್ಲಿರುವಂತ ಎಲ್ಲೋ ಜನಗಳಿಗೆ ಮಹಾ ಸಂತೋಷ. ಯೇಸು ಸ್ವಾಮಿ ಬಂದಿದ್ದು ಒಂದು ಕುಲಕ್ಕೋ ಒಂದು ಜಾತಿಗೋ ಒಂದು ಧರ್ಮಕ್ಕಲ್ಲ, ಜಗತ್ತಿನಲ್ಲಿರುವಂತ ಎಲ್ಲಾ ಜನಗಳಿಗೆ ಯೇಸು ಕ್ರಿಸ್ತನು ಬಂದಿದ್ದಾನೆ. ಯೇಸು ಸ್ವಾಮಿ ಉದ್ದೇಶ ಒಂದು ಆತ್ಮನ ನರಕಕ್ಕೆ ಹೋಗಬಾರದು. ಜಗತ್ತಿನಲ್ಲಿರುವಂತ ಎಲ್ಲಾ ಜನ ರಕ್ಷಿಸಲ್ಪಡಬೇಕು. ಎಲ್ಲರೂ ಪರಲೋಕ ರಾಜ್ಯದ ಕಡೆ ತಿರುಗಬೇಕು. ಆಮೆನ್, ಪ್ರೈಸ್ ದಿ ಲಾರ್ಡ್. ಮುಂದೆ ಓದಿ.
ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಆಮೆನ್. ಏನ್ ಹೇಳಿದ್ರು? ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಗತ್ತಿಗೆಲ್ಲ ಒಬ್ಬೇ ರಕ್ಷಕ. ಆಕಾಶದ ಕೆಳಗೆ ಕೊಡಲ್ಪಟ್ಟಂತೆ ಒಂದೇ ಒಂದು ಹೆಸರು, ಅದು ಯೇಸುವಿನ ಹೆಸರು. ರಕ್ಷಣೆ ಜನಗಳಿಗೆ ಒಂದೇ ಹೆಸರಲ್ಲಿ ಮಾತ್ರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಬರಂತ ಪ್ರತಿಯೊಬ್ಬರಿಗೂ ಶುಭ ಉಂಟಾಗಲಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರ ಸ್ತೋತ್ರ. ಮುಂದೆ ಪಕ್ಕನೆ ಆ ದೂತನ ಸಂಗಡ ಪರಲೋಕದ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಜ್ಞಾನಿಗಳಿಗೆ ಕಾಣಿಸಿಕೊಂಡಿಲ್ಲ, ಮಹಾತ್ಮರಿಗೆ ಕಾಣಿಸಿಕೊಂಡಿಲ್ಲ, ಕುರುಬರಿಗೆ ಕಾಣಿಸಿಕೊಂಡ್ರು ದೊಡ್ಡ ದೇವದೂತರ ಒಂದು ಸಮೂಹ. ಆಮೆನ್. ಏನ್ರಿ? ಜ್ಞಾನಿಗಳಿಗೆ ನಕ್ಷತ್ರ ಗುರುತು, ಕುರುಬರಿಗೆ ದೇವದೂತರ ಸಮೂಹನೇ ಕಾಣಿಸ್ಕೊಳ್ತೀವಿ. ಮೊದಲು ಒಬ್ಬ ದೇವದೂತ ಬಂದು ಹೇಳಿದ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಆಮೆನ್. ಅದು ಹೇಳಿದ ತಕ್ಷಣನೇ ಏನಾಯ್ತು? ಆ ದೇವದೂತರು ಆ ದೇವದೂತನ ಪಕ್ಕದಲ್ಲಿ ನೋಡ್ರಿ, ಪಕ್ಕನೆ ಏನಾಯ್ತು ಹೇಳಿ? ಪಕ್ಕನೆ ಆ ದೂತನ ಸಂಗಡ, ಆ ದೇವದೂತನ ಸಂಗಡ ಪರಲೋಕ ಸೈನ್ಯದವರ ಪರಲೋಕ ಸೈನ್ಯ. ಆಮೆನ್. ಪರಲೋಕದ ಸೈನ್ಯ ಅಂತೆ. ಪರಲೋಕದ ಸೈನ್ಯ ದೇವದೂತರ ಸೈನ್ಯ. ಆಮೇನ್ ಹೇಳಿ. ದೊಡ್ಡ ದೇವದೂತರ ಸೈನ್ಯ. ಹಲ್ಲೆಲೂಯಾ. ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಎಲ್ಲ ಹೇಳಿ. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡ್ತಾ ಹೇಳಿದರು. ಯಾರು ಹೇಳಿದ್ದು? ದೇವದೂತರು ಹೇಳಿದ ಮಾತಿದು. ಏನಂತ ಹೇಳ್ತಿದ್ದಾರೆ? ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಈ ಮನುಷ್ಯರಿಗೆ ಮತ್ತು ದೇವರಿಗೆ ಮತ್ತೆ ಗ್ಯಾಪ್ ಇತ್ತು. ಮನುಷ್ಯರಿಗಾಗಿ ಸಿದ್ಧ ಮಾಡಲ್ಪಟ್ಟಂತ ಪರಲೋಕ, ಅಲ್ಲಿಗೆ ಜನ ಬರ್ತಾ ಇಲ್ಲ, ಎಲ್ಲರೂ ನರಕಕ್ಕೆ ಹೋಗ್ತಾ ಇದ್ರು. ನರಕ ಸೃಷ್ಟಿ ಮಾಡಿದ್ದು ಸೈತಾನನಿಗೆ. ಈಗ ಮನುಷ್ಯರು ಮಾಡಿದ ಪಾಪದ ನಿಮಿತ್ತವಾಗಿ ದೇವರಿಗೂ ಮನುಷ್ಯರಿಗೂ ಗ್ಯಾಪ್ ಇದೆ. ಮನುಷ್ಯರ ಪರವಾಗಿ ಮಾತಾಡೋದಕ್ಕೂ ದೇವರ ಬಗ್ಗೆ ತಿಳಿಸೋದಕ್ಕೂ ಒಬ್ಬರು ಬೇಕಾಗಿದ್ದಾರೆ. ಅವರೇ ಯೇಸು ಕ್ರಿಸ್ತನಾಗಿದ್ದಾರೆ. ಆಮೆನ್. ಗಮನಿಸಿರಿ. ಇಬ್ಬರು ಬರ್ರಿ, ಎರಡು ಬರ್ರಿ, ಬನ್ನಿ ಬೇಗ. ಇನ್ನು ಗಮನಿಸ್ರಿ, ಇಬ್ಬರು ಕೈ ಮಧ್ಯದಲ್ಲಿ ಯಾರಿದ್ದಾರೆ? ನಾನಿದ್ದೀನಿ. ಇಲ್ಲಿ ಒಬ್ಬ ಇವರು ದೇವರನ್ನು ತಿಳ್ಕೊಳ್ರಿ, ಇವರು ಮನುಷ್ಯರನ್ನು ತಿಳ್ಕೊಳ್ರಿ. ಇವರಿಬ್ಬರ ಮಧ್ಯದಲ್ಲಿ ಸಂಬಂಧ ಬೆಳೆಸಬೇಕಾದ್ರೆ ಒಬ್ಬರು ಬೇಕು, ಅವರೇ ಯೇಸು ಕ್ರಿಸ್ತನು. ಇವರಿಬ್ಬರ ಮಧ್ಯದಲ್ಲಿ ಇವಾಗಿಲ್ಲ, ಇದಕ್ಕಿಂತ ಮುಂಚೆ ಇತ್ತು. ಯಾವುದಿತ್ತು? ಈ ದೇವರ ವಿರುದ್ಧವಾಗಿ ಮನುಷ್ಯರು ಪಾಪ ಮಾಡಿದ್ರಿಂದ ಇವರಿಬ್ರು ದೂರ ಆಗ್ಬಿಟ್ಟಿದ್ರು. ಈ ಪಾಪಕ್ಕೆ ಪೆನಾಲ್ಟಿ ಕಟ್ಟಿ ಈ ಮನುಷ್ಯರನ್ನ ದೇವರನ್ನ ಒಂದು ಮಾಡೋದಕ್ಕೆ ಯೇಸು ಕ್ರಿಸ್ತನ ದೇವರಾಗಿ ಲೋಕಕ್ಕೆ ಬಂದ. ಆಮೆನ್. ಈಗ ದೇವರಿಗೆ ಮಹಿಮೆ ಆಗ್ತಾ ಇದೆ. ಯಾಕೆ ಮಹಿಮೆ ಅಂದ್ರೆ, ದೇವರು ಯಾವ ಉದ್ದೇಶಕ್ಕೋಸ್ಕರ ಮನುಷ್ಯನ ಉಂಟು ಮಾಡಿದ್ನೋ ಗಮನಿಸಿರಿ.
ಮನುಷ್ಯನನ್ನ ದೇವರು ಯಾವ ಉದ್ದೇಶಕ್ಕೆ ಉಂಟು ಮಾಡಿದ್ದು? ಮನುಷ್ಯರು ಮತ್ತು ದೇವರು ಒಂದಾಗಬೇಕು ಅಂತ, ಒಂದಾಗೆ ಇರಬೇಕು ಅಂತ. ಆಮೇಲೆ ಹೇಳ್ರಿ, ಏನಕ್ಕೆ? ಮನುಷ್ಯ ಮತ್ತು ದೇವರು ಒಂದಾಗಿರ್ಬೇಕಂತೇಳಿ. ಯಾವಾಗ ಸೈತನ ಕುತಂತ್ರಕ್ಕೆ ಬಿದ್ದು ಮನುಷ್ಯ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದೋ, ದೇವರು ಮತ್ತು ಮನುಷ್ಯರು ದೂರ ಆಗ್ಬಿಟ್ರು. ಈಗ ಆ ಮಹಿಮೆ ಮನುಷ್ಯನಲ್ಲಿ ಇಲ್ಲ. ಈಗ ಆ ಮನುಷ್ಯನಲ್ಲಿ ಇಲ್ಲದ ಕಾರಣ, ಮನುಷ್ಯ ಮತ್ತು ದೇವರು ಒಂದಾಗದ ಕಾರಣ ದೇವರಿಗೊಂದು ಮಂಕು, ಏನೋ ಒಂಥರ. ಈಗ ಮಗ ಮನೆಗೆ ಬಂದಿಲ್ಲ ಅಂದ್ರೆ ತಂದೆ ತಾಯಿಗೆ ಹೆಂಗಿರುತ್ತೆ? ಖುಷಿಯಾಗಿರ್ತಾರ? ಮಂಕಾಗಿರ್ತಾರೆ, ಗೊತ್ತಾ ಅಲ್ವಾ? ಮಂಕಾಗಿರ್ತಾರೆ. ಮಗನು ಬಂದಿಲ್ಲ, ಮಗಳು ಬಂದಿಲ್ಲ, ಎಲ್ಲ ದೂರವಾಗಿದ್ದಾರೆ, ಇನ್ನೂ ಬಂದಿಲ್ಲ ಅಂದ್ರೆ ಅವ್ರ ಮಗ ಊಟ ಮಾಡಕ್ ಆಗ್ತಾ ಇಲ್ಲ, ಒಂಥರ ಸಪ್ಪಗಿದ್ದು ಬಿಡ್ತಾರೆ. ಯಾವಾಗ ಮಗ ಕಾಣಿಸ್ಕೊಂಡ್ಬಿಡ್ತಾನೋ ಆ ತಂದೆ ತಾಯಿಗೆ ತುಂಬಾ ಒಂದೇ ಖುಷಿನೇ ಇಲ್ವಾ? ಊಟ ಮಾಡಿ ಪರವಾಗಿಲ್ಲ, ಮಗದಲ್ಲಿ ಕಳೆ ಬಂದ್ಬಿಡುತ್ತೆ, ಒಂದು ಖುಷಿ ಬಂದ್ಬಿಡುತ್ತೆ, ಒಂದು ಆನಂದ ಬಂದ್ಬಿಡುತ್ತೆ. ಆಮೇಲೆ ಅದೇ ರೀತಿಗೆ ಕಳ್ಕೊಂಡಂತ ಮನುಷ್ಯ ದೇವರ ಹತ್ರ ಮತ್ತೆ ಬಂದಾಗ ಪರಲೋಕದಲ್ಲಿ ಮಹಿಮೆ ಉಂಟಾಗ್ಬಿಡ್ತದೆ. ಆಮೇಲೆ ಪರಲೋಕದಲ್ಲಿ ಮಹಿಮೆ ಉಂಟಾಗ್ಬಿಡ್ತದೆ. ಆಮೇಲೆ ಅದಕ್ಕೆ ಅಲ್ಲಿ ಆ ವಿಷಯ ಹೇಳಿದ್ದು, ದೇವದೂತರು ಹೇಳಿದ್ದು, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಮನುಷ್ಯರಲ್ಲಿ ಸಮಾಧಾನ ಇರಲಿಲ್ಲ. ಸಮಾಧಾನ ಇಲ್ಲದೆ ಜನ ಅಲ್ದಾಡ್ತಾ ಇದ್ರು. ಏನು ಮಾಡಿದ್ರು ಸಮಾಧಾನ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಇಲ್ಲ. ಸಮಾಧಾನ ಪ್ರಭು ಯಾರಂದ್ರೆ ಯೇಸು ಕ್ರಿಸ್ತನ ಆಗಿದ್ದಾನೆ. ಯಾರಲ್ಲಿ ಯೇಸು ಕ್ರಿಸ್ತನು ಬರ್ತಾನೋ ಅವ್ರಿಗೆ ಸಮಾಧಾನ ಸಿಗುತ್ತೆ. ಆಮೆನ್. ಈ ಸಮಾಧಾನ ಮಾರುವ ವಸ್ತು ಅಲ್ಲ. ಈ ವ್ಯಕ್ತಿಗಳಿಂದ ಬರೋದಿಲ್ಲ, ವಸ್ತುವಿಂದ ಬರೋದಿಲ್ಲ, ಹಣದಿಂದ ಬರೋದಿಲ್ಲ. ಅದು ಸಮಾಧಾನದ ದೇವರಿಂದ ಬರುವಂತದ್ದು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವಾಗ ಯೇಸು ಕ್ರಿಸ್ತನ ಒಳಗಡೆ ಬಂದೋ ಮನುಷ್ಯರಿಗೆ ಸಮಾಧಾನ ಆಯ್ತು. ಯಾವಾಗ ಈ ಮನುಷ್ಯ ಯೇಸು ಕ್ರಿಸ್ತನ ಸೇರಿ ತಂದೆಯಾದ ದೇವರನ್ನ ಆರಾಧನೆ ಮಾಡಿದ್ರು, ದೇವರಿಗೆ ಮಹಿಮೆ ಆಯ್ತು. ಆಮೆನ್. ಎಂತಹ ಅದ್ಭುತವಾದಂತಹ ಸೃಷ್ಟಿ ನೋಡ್ರಿ ದೇವರು. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ನೆಕ್ಸ್ಟ್ ಮೊದಲಿ ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ ನಡೀರಿ ಎಂದು ಹೇಳಿ ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಅಂದ್ರೇನು? ಆ ಕ್ಷಣ ಲೇಟೇ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಆಳಿಂಬೆ ಹುಟ್ಟುವಾಗ ಜನಗಳು ಹುಡುಕ್ತಾ ಇರ್ತಾರೆ. ಹೇಳಿದ ತಕ್ಷಣ ಏನು ಮಗ ಮುಂದೆ ಏನು ತೊಳೆಯಲ್ಲ, ಆಳಿಂಬೆ ಏನನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ, ಓಡ್ತಾರೆ. ಅದ್ರಲ್ಲಿ ಮೊದಲನೇದಾಗಿ ನಮ್ ಚಲಪತಿ ಅವ್ರಿಗೆ ಮಕ್ಳಿಗೆ ಏನೋ ಆಳಿಂಬೆ ಬುಡುಕ್ಗಳು ಸಿಗ್ತಾ ಇರ್ತಾರೆ, ಕೆಜಿ ಗಟ್ಟಲೆ ಸಿಗ್ತವೆ. ಬೇರೆಯವ್ರಿಗೆ ಅದೇನೋ ಸಿಗಲ್ಲ, ಗೊತ್ತಿಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತಟ್ಟನೆ ಅಂದ್ರೆ ಆ ಕ್ಷಣವೇ ಆಕ್ಷನ್ಗೆ ಇಳಿಯುವಂಥದ್ದು. ಜಯಿಸಿದ ಕುರಿತಾಗಿ, ಬೇರೆ ಕುರಿತಾಗಿ ತಕ್ಷಣ ಇಲ್ಲ, ಇರೋದ್ರ ಕುರಿತಾಗಿ ತಕ್ಷಣ ಇಲ್ಲ. ಆದ್ರೆ ಕುರುಬರಿಗೆ ಮಾತ್ರ ಮಹಾ ಸಂತೋಷ ಉಂಟಾಗ್ಬಿಡ್ತು. ಈವಾಗ್ಲೇ ಬೆತ್ಲೆಹೇಮಿಗೆ ಹೋಗ್ಬಿಟ್ಟು ಯೇಸು ಸ್ವಾಮಿ ನೋಡ್ಬಿಡ್ಬೇಕಪ್ಪ. ಬೇರೆ ಕುರಿಗಳು ಇನ್ನೊಂದು ಮುಖ್ಯ ಅಲ್ಲ, ನನಗೆ ಯೇಸುವೇ ಮುಖ್ಯ, ರಕ್ಷಕನೇ ಮುಖ್ಯ ಅಂತ ಓಡಿದ್ರು. ಎಲ್ಲಿವರೆಗೂ ನೋಡಿದ್ರು ಯೇಸು ಸ್ವಾಮಿಯನ್ನ ನೋಡುವವರೆಗೆ ನಿಲ್ಲೇ ಇಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ಮುಂದೆ ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲಾ ಸಂಗತಿಯನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. ಆಮೆನ್.
ಕ್ರಿಸ್ಮಸ್ ಏನಂತ ದೇವರನ್ನ ಕೊಂಡಾಡುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು, ಸ್ತುತಿ ಮಾಡುವಂಥದ್ದು. ಇವರು ಊರು ಊರು ಹೋಗಿ ಎಲ್ರಿಗೂ ಹೇಳ್ಬಿಟ್ರು ಇವರು. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬುಧವಾರ ಕ್ರಿಸ್ಮಸ್ ದಿವಸ ಇಂಥ ಸಂತೋಷ ನಿಮ್ಮಲ್ಲಿ ನಮ್ಮಲ್ಲಿ ನೋಡಕ್ ಸಾಧ್ಯನಾ? ಇದೆಲ್ಲ ಜೋಯಿಸ್ರಿ ಎಷ್ಟು ಜನ ಇದ್ದೀರಿ? ಜೋಯಿಸ್ರಿ ಏನ್ ಗೊತ್ತಾ? ನಾನು ಒಳ್ಳೆ ಡ್ರೆಸ್ ಹಾಕೊಂಡ್ರೆ ಬರೋದು, ನಾನು ಸೀರೆ ಇವಾಗ ತಾನೆ ಐರನ್ ಹಾಕ್ತಾರೆ, ನಮ್ಮ ಯಜಮಾನ್ ಇವಾಗ ತಾನೆ ತಗೊಳಕ್ ಬಂದು ಹೋಗಿದ್ದಾರೆ, ನನ್ನ ಮಗಳು ಇವಾಗ ತಾನೆ ಲಿಫ್ಟಿಗೆ ಹಾಕೊಂತಾಳೆ. ಪಾಸ್ಟರ್ ಎಲ್ಲ ಪ್ರೋಗ್ರಾಮ್ ಮುಗಿಸ್ಲಿ, ಆಮೇಲೆ ಒಂದು ವಿಸಿಟ್ ಸೋತ್ರಂ ಪಾಸ್ಟರ್ ಬಂದು ಮನೇಲಿ ಮತ್ತೆ ಬಿರಿಯಾನಿ ಮಾಡ್ಕೊಂತೀವಿ. ಇದು ಕ್ರಿಸ್ಮಸ್ ಅಲ್ಲ. ನಾವು ಒಟ್ಟಾಗಿ ಸೇರಿ ಒಂದು ಸಂಘ, ಒಂದು ಕುಟುಂಬವಾಗಿ ಸೇರಿ ಆರಾಧನೆ ಮಾಡುವಂಥದ್ದು. ನೋಡ್ರಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಅವರು. ಕಾರಣ ಏನು? ಯೇಸುವನ್ನ ಕಂಡುಕೊಂಡ್ರು, ಯೇಸುವನ್ನು ಸ್ತುತಿಸಿದ್ರು. ಕ್ರಿಸ್ಮಸ್ ಅನ್ನೋದು ದೇವರನ್ನ ಆರಾಧನೆ ಮಾಡೋದು, ಸ್ತುತಿ ಮಾಡುವಂಥದ್ದು. ಆಮೆನ್. ಬಟ್ಟೆ ಬೂಟ ಈ ಅಲಂಕಾರ ಅಲ್ಲ, ದೇವರನ್ನ ಆರಾಧಿಸುವಂಥದ್ದು. ಎಷ್ಟು ನಿಮಿಷ ಆರಾಧನೆ ಮಾಡೋದು? ಕ್ರಿಸ್ಮಸ್ ಟೈಮಲ್ಲಿ ಎಷ್ಟೊತ್ತು ನೀವು ಆರಾಧನೆ ಮಾಡ್ತೀರಾ? ಬೇರೆ ದಿನಗಳಿಗಿಂತ ಇಡೀ ಪ್ರಪಂಚದಲ್ಲಿ ಸುಮಾರು ಜಾಗದಲ್ಲಿ ಕಡಿಮೆ ಪ್ರಾರ್ಥನೆ, ಕಡಿಮೆ ಸ್ತೋತ್ರ. ಕಾರಣ ಅಂದ್ರೆ ಪ್ರಾರ್ಥನೆ ಸ್ತೋತ್ರಕ್ಕಿಂತ ಹೆಚ್ಚಾಗಿ ಅಲಂಕಾರ. ಚೆನ್ನಾಗಿದೀಯಾ? ಪೌಡರ್ ಜಾಸ್ತಿ ಹಾಕೊಂಡಿದೀಯಾ? ಈ ಸೀರೆ ಎಲ್ಲಿ ತಗೊಂಡೆ? ಈ ಪ್ಯಾಂಟ್ ಎಲ್ಲಿ ತಗೊಂಡೆ? ನಿನಗೆ ಕೊಟ್ಟಿಲ್ವಾ ಪಾಸ್ಟ್ ಸೀರೆ? ನಿನಗೆ ಕೊಟ್ಟಿಲ್ವಾ ಡ್ರೆಸ್ಸು? ಇವೆಲ್ಲ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಇದೆಲ್ಲ ಹೆಚ್ಚು ಬೇಗ ಬಂದು ಅವತ್ತು ಎಲ್ಲಾ ಭಾನುವಾರಗಳಿಗಿಂತನೂ ಆ ದಿನ ಹೆಚ್ಚು ಆರಾಧನೆ ಮಾಡಬೇಕು. ಆಮೆನ್, ಆಮೆನ್. ಎಷ್ಟು ಜನ ರೆಡಿ ಇದ್ದೀರಾ ಆ ಥರ ಮಾಡೋದಕ್ಕೆ? ಸುಮ್ನೆ ಕೈ ಎತ್ತಬೇಡ್ರಿ, ಸುಮ್ನೆ ಕೈ ಎತ್ತಬೇಡ್ರಿ. ಹೆಚ್ಚು ಆರಾಧನೆ ಮಾಡೋರು ಬೇಕು. ಬುಧವಾರ ಬೇಕು, ದೇವರ ಸಮ್ಮುಖದಲ್ಲಿ ಇರಬೇಕು. ಆಮೆನ್. ಕುರಿಗಳು ಮೇಕೆಗಳೆಲ್ಲ ಬೇರೆ ಒಪ್ಪಿಸ್ಬಿಡ್ರಿ, ಇಲ್ಲ ಒಂದ್ ದಿವಸ ಮುಂಚೆನೆ ಹುಲ್ಲು ಎಲ್ಲ ತಂದಾಕ್ಬಿಡ್ರಿ. ಹಲ್ಲೆಲೂಯಾ. ಅವತ್ತು ಹೆಚ್ಚಾಗಿ ದೇವರನ್ನ ಆರಾಧಿಸಬೇಕು. ಅದಿನ ಯಾರ ಕುಟುಂಬದವರು ಕಡಿಮೆ ಆರಾಧನೆ ಮಾಡಬಾರ್ದು. ಹೆಚ್ಚು ಪ್ರಾರ್ಥನೆ, ಹೆಚ್ಚು ಆರಾಧನೆ ಇರಬೇಕು. ಆಮೆನ್, ಆಮೆನ್. ಲೋಕದವರು ಮಾತ್ರ ಬ್ಯುಸಿ ಆಗಿರಲಿ, ಯಾವ್ದ್ರಲ್ಲಿ ಬೇಕಾದ್ರೆ ಬ್ಯುಸಿ ಆಗಿರ್ಲಿ, ಬಟ್ ನಾವು ಕ್ರಿಸ್ತನಲ್ಲಿ ಬ್ಯುಸಿ ಆಗಿರಬೇಕು. ಕ್ರಿಸ್ತನ ಸಂಗಡ ಮಾತಾಡ್ತಾ ಇರಬೇಕು, ಕ್ರಿಸ್ತನನ್ನು ಆರಾಧಿಸಬೇಕು, ಸುವಾರ್ತೆಗೆ ಸಾಧ್ಯ ಇರಬೇಕು. ಹಲ್ಲೆಲೂಯಾ. ನಮ್ಮ ಮಕ ನೋಡಿದ್ರೆ ಕ್ರಿಸ್ಮಸ್ ತಾಂಡು ಮಾಡ್ತಾ ಇರ್ಬೇಕು. ಏನೇನು ಮಿಣಮಿಣ ಅಂತ ಹಂಗಂತೇಳಿ ಎಕ್ಸ್ಟ್ರಾ ಮೇಕಪ್ ಎಲ್ಲ ಮಾಡಕ್ ದಯವಿಟ್ಟು ಬಯಸಕ್ ಮಾತ್ರ ಬರ್ಬೇಕು. ಕೆಲವ್ರು ನೋಡಿದೀವಿ, ಅಪ್ಪ ನಾನೇನೋ ಜ್ವರ ಬಂದು ನನಗೆ ನೋಡ್ಬಿಟ್ಟು ಕೆಲವರು ಕಾಟಿಗೆ ಹಿಂಗಿಟ್ಬಿಟ್ಟು ಈ ನಾಟಕಕ್ಕೆ ಬರ್ತಾರಲ್ಲ, ಹರೋ ಹಾ ಹೂ ಅಂತ ಆತರ ಸ್ಟೇಜ್ ಮೇಲೆ ಬರೋದು ಹಿಂಗೆ ಕ್ರಿಸ್ಮಸ್ ರೆಡಿಯಾಗಿ ಬಂದಿರ್ತಾರೆ. ಈ ಜುಟ್ಟಿ ಮಾಮೂಲಿ ಕೆಳಗಿದ್ದು ಮೇಲೆ ಹಿಂಗಿರ್ತಾರೆ. ಅದು ಏನಾಗುತ್ತೆ ಗೊತ್ತಿಲ್ಲ. ಕ್ರಿಸ್ಮಸ್ ಅಂದ್ರೆ ಏನು? ದೇವ್ರನ್ನ ಆರಾಧನೆ ಮಾಡೋದು. ಪೌಡ್ರು ಒಂದು ತಿಂಗಳು ಪೌಡ್ರು ಮೇಲೆ ಹಾಕು, ಕ್ಯಾಟಿಗೆ ಹಾಕಿ ಎಳೆದ್ಬಿಟ್ಟು ಅವತ್ತು ಖಂಡಿತವಾಗ್ಲೂ ಹೇಳ್ತೀನಿ, ನೋಡಿದ ತಕ್ಷಣ ನನ್ನ ಹೃದಯ ಸ್ವಲ್ಪ ಕಂಟ್ರೋಲ್ಗೆ ಆಯ್ತು. ಮಗು ತರ ನೋಡಿದ್ರೆ ಜ್ವರ ಬಂದಿರೋದು, ನನ್ಗೆ ಮಾತ್ರ ಜ್ವರ ಬಂದಿಲ್ಲ. ದೇವ್ರು ನಂಗೆ ಧೈರ್ಯ ಕೊಟ್ಟಿದ್ದ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಂಗಂತಂದ್ರೆ ಮಕ ತೊಳಿದ್ರೆ ಅನ್ನಿಸ್ತು ಬರಂಗ್ ಬೇಡ್ರಿ. ಕಾಶಲ್ಲಿ ಬಿಡೋದು ಅದಕ್ಕೆ ಆ ಗ್ಯಾಂಗ್ ಕೂಡ ಇದೆ. ಎಲ್ಲ ಮುಂದೆ ಬಿಟ್ಬಿಟ್ಟು ಆಯ್ತು ಪ್ಲೀಸ್. ಆದ್ರೆ ಕ್ರಿಸ್ಮಸ್ಗೋಸ್ಕರ ಮನೇಲಿ ಮಾತ್ರ ಗಲಾಟೆ ಮಾಡಂಗಿಲ್ಲ. ಗಂಡಂದ್ರು ಅಷ್ಟೇ, ಯಾಕೆ ಬಂತಪ್ಪ ಕ್ರಿಸ್ಮಸ್ ನಮ್ಮ ಮಟ್ಟಕ್ಕೆ ಆಡಬಾರ್ದು. ವರ್ಷಕ್ಕೊಂದ್ಸತಿ ತಗೊಂಬಂದ್ ಕೊಡಪ್ಪ. ಪಾಸ್ಟರ್ ಚಪ್ಲಿ ಕುತ್ಕೊಂಡು ಮಾತಾಡ್ರಿ, ಸಾಲ ಮಾಡಿಬೇಡ್ರಿ. ಮನೆಯಲ್ಲಿ ಎಷ್ಟು ಬಡ್ಜೆಟ್ ಇದೆ ಅಷ್ಟು ತಕ್ಕ ಹಾಗೆ ನಿಮ್ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಆಮೇಲೆ ಸಾಲ ಮಾಡಿ ಬೇಡ, ಅದು ದೇವರು ಮೆಚ್ಚಿಸೋದೇ ಇಲ್ಲ. ಆಮೇಲೆ ಆನಂದವಾಗಿ ಇರೋದ್ರಲ್ಲಿ ಸಂತೋಷವಾಗಿ ಮಾಡೋಣ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ದೇವ್ರು ಕೊಡ್ತಾನೆ. ಒಂದ್ ವೇಳೆ ಅಕ್ಕಪಕ್ಕದ ಮನೆಯವರು ಅವ್ರಿಗಿಲ್ಲ ಅಂತ ಹೇಳ್ತಾರೆ, ನೀವೊಂದು ಕೊಡ್ರಿ, ಒಂದು ಬಟ್ಟೆ ಕೊಡ್ರಿ. ಯೇಸುಸ್ವಾಮಿ ಹೇಳ್ತಾರೆ, ನಿನಗೆ 2 ಬಟ್ಟೆ ಇದ್ರೆ ಒಂದು ಬಟ್ಟೆಯನ್ನ ಕೊಡ್ರಿ ಅಂತ ಹೇಳಿದ್ದಾರೆ. ನೋಡಿ, ಒಬ್ಬ ಯವನಸ್ಥ ಮಗಳು ತುಂಬಾ ಡ್ರೆಸ್ಗಳಿದೆ, ಈ ಸರ್ತಿ ತುಂಬಾ ಡ್ರೆಸ್ ದಾನ ಮಾಡ್ತಾಳೆ.
ಅಟ್ಲೀಸ್ಟ್ 4-5 ಜನಕ್ಕೆ ಅದ್ರ ಹೊಸ ಡ್ರೆಸ್ ತಗೊಳ್ತಾರೆ. ನನಗೆ ಗೊತ್ತವ್ರಪ್ಪ ಹೇಳಿದ್ರು. ಆಮೇಲೆ ಯಾರು ಅಂತ ಆಶ್ಚರ್ಯ ಪಡ್ತಾ ಇದ್ದೀರ. ಅದು ಹಂಗೆ ಆಗ್ಲಿ ಅಂತ ಆಮೇಲೆ ಹೇಳ್ರಿ. ಸ್ತೋತ್ರ. ಓಕೆ, ಈಗ ಜೋಯಿಸರು ಲಾಸ್ಟ್ ಜೋಯಿಸರಿಗೆ ಹೋಗಿ ನಾವು ಹೋಗೋಣ ಬೇಗ. ಮತ್ತಾಯ ಸುವಾರ್ತೆ 2:1 ವಾಕ್ಯ. ಯೇಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು ಯೆಹೂದ್ಯರ ಅರಸನು ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳೋದಕ್ಕೆ ಬಂದೆವು ಅಂತ ಹೇಳ್ತಾರೆ. ಆಮೇಲೆ ಏನ್ ಮಾಡೋದಕ್ಕೆ? ಅಡ್ಡ ಬೀಳೋದಂದ್ರೆ ಆರಾಧನೆ ಮಾಡೋದಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಆಮೇಲೆ ಈ ಜೋಯಿಸರು ನಕ್ಷತ್ರಗಳ ಬಗ್ಗೆ ಧ್ಯಾನ ಮಾಡುವಂತ ವಿಜ್ಞಾನಿಗಳ ತರ ಈ ರೀತಿಯಾಗಿ ನೋಡುವಂತವರು. ದೊಡ್ಡ ನಕ್ಷತ್ರ ಕಾಣಿಸಿಕೊಂಡವಾಗ ಆ ಅವರ ಧರ್ಮಶಾಸ್ತ್ರಗಳಲ್ಲಿ ಇದ್ದಂತಹ ಕೆಲವು ಗುರುತುಗಳನ್ನ ಇಟ್ಟು ಅವರು ಧ್ಯಾನ ಮಾಡಿ ಇಂತಹ ರಕ್ಷಕನ ಬೆತ್ತಲಲ್ಲಿ ಮುಡ್ತಾನಲ್ಲ ಅಂತೇಳಿ ರಾಜಕುಮಾರನ ಎಲ್ಲಿದ್ದಾನಂತ ಹುಡ್ಕೊಂಡ್ ಬಂದು ಅವ್ರು ನೇರವಾಗಿ ನಕ್ಷತ್ರನ ಫಾಲೋ ಮಾಡ್ಕೊಂಡ್ ಬಂದ್ರು. ಕೊನೆಗೆ ನಕ್ಷತ್ರ ಅರಮನೆ ದಾಟುವಾಗ ಅವರು ಅರಮನೆ ಇರ್ಬೇಕಂತೇಳಿ ಅರಮನೆ ಒಳಗಡೆ ಹೋಗ್ಬಿಟ್ರು. ಆಮೇಲೆ ಅರ್ಧ ದೇವರ ಜ್ಞಾನ, ಇನ್ನರ್ಧ ಲೋಕದ ಜ್ಞಾನ. ಈ ಲೋಕದ ಜ್ಞಾನದಿಂದ ಎಷ್ಟೋ ಪ್ರಾಣಿಗಳು ಹೆಚ್ಚು ಕಮ್ಮಿ ಆಗ್ತವೆ. ತುಂಬಾ ಜಾಗೃತತೆ ಇರಬೇಕು. ಆಮೇಲೆ ಈಗ ಚೆನ್ನಾಗಿ ನೆಮ್ಮದಿಯಾಗಿದ್ದಂತ ಹೆರೋದನಿಗೆ ಹೋಗ್ಬಿಟ್ಟು ಕೇಳಿದ್ರೆ ಎಲ್ಲಿ ರಾಜಕುಮಾರ ಅಂತ, ನಿಮ್ ಮಗನ ಎಲ್ಲಿ ಅಂತೇಳಿ. ಅಲ್ಲಿ ನೋಡಿದ್ರೆ ರಾಜನಿಗೆ ಮಕ್ಕಳೇ ಇಲ್ಲ. ಯಾರಿಲ್ಲ ಅವನಿಗೆ? ಮಕ್ಕಳೇ ಇಲ್ಲ. ಅವನಿಗೆ ಫುಲ್ ಟೆನ್ಷನ್ ಆಗ್ಬಿಡ್ತು. ಅವನ ಟೆನ್ಷನ್ ಕಾರಣ ಏನೋ ಜೋಯಿಸರಿಗೆ ಕೇಳಿತ್ತು. ಆದ್ರೆ ಅರಮನೆ ದಾಟಿ ನಕ್ಷತ್ರ ಕಾಯ್ತಾ ಇದೆ ಇವ್ರಿಗೋಸ್ಕರ. ಹಲ್ಲೆಲೂಯ. ಇವ್ರಿಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಬಂದ್ಬಿಟ್ರಿ. ಇವ್ರು ಬಂದ್ಮೇಲೆ 9ನೇ ವಾಕ್ಯ ಓದ್ರಿ. ಕೇಳಿ ಹೊರಟಾಗ ಮೂಡನ ದೇಶದಲ್ಲಿ ನಕ್ಷತ್ರ ಅವರು ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಯೇಸು ಸ್ವಾಮಿ ಇದ್ದ ಸ್ಥಳಕ್ಕೆ ಬಂದು ನಕ್ಷತ್ರ ಬಂದು ನಿಂತುಕೊಳ್ತು. ಆಮೇಲೆ ಅವರು ನಕ್ಷತ್ರನ ಕಂಡು ಅತ್ಯಂತ ಸಂತೋಷ ಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಗೆ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನ ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್. ಇವ್ರು ಹೇಳ್ತಾರಲ್ಲಿ ಹೆರೋದನಿಗೆ, ನಾವು ದೇವರನ್ನ ಆರಾಧನೆ ಮಾಡಕ್ ಬಂದಿದ್ರಿ, ಯೇಸುವನ್ನ ಆರಾಧನೆ ಮಾಡಕ್ ಬಂದಿದ್ರಿ, ಎಲ್ಲಿ ಆ ಒಂದು ರಕ್ಷಕನ ಅಂತೇಳಿ ಹುಡ್ಕೊಂಡ್ ಬಂದ್ರು. ಅವರು ಬರುವಾಗ ಆರಾಧನೆಗೆ ಬರಿಗೈಲಿ ಬಂದಿಲ್ಲ. ಅವರು 3 ಮುಖ್ಯವಾದಂತಹ ಕಾಣಿಕೆಗಳನ್ನು ತಂದಿದ್ದಾರೆ. ಎರಡನೇದು ಚಿನ್ನ, ಧೂಪ, ರಕ್ತಬೋಳ. ಹಲ್ಲೆಲೂಯ. ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ. ಚಿನ್ನ ಅಂದ್ರೆ ಏನು? ನಂಬಿಕೆ. ನಂಬಿಕೆ, ಬಂಗಾರದಂತ ನಂಬಿಕೆ ಇರಬೇಕು ನಮಗೆ. ಪ್ರೈಸ್ ದಿ ಲಾರ್ಡ್. ಯಾರ ಮೇಲೆ ನಂಬಿಕೆ ಇರಬೇಕು? ಕ್ರಿಸ್ತನ ಮೇಲೆ ನಂಬಿಕೆ ಇರಬೇಕು. ಎರಡನೇದಾಗಿ ಧೂಪ, ಅದು ಪ್ರಾರ್ಥನೆಗೆ ಗುರುತಾಗಿದೆ. ಪ್ರಾರ್ಥನೆ ಧೂಪದ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಮೂರನೇದಾಗಿ ರಕ್ತಬೋಳ, ನಾವು ಕ್ರಿಸ್ತನಿಗಾಗಿ ಹಿಂಸೆಯನ್ನು ತಾಳ್ಕೊಳ್ಳುವಂತದ್ದು ಗುರುತಾಗಿದೆ. ಅವಮಾನ ಆಗ್ಬೋದು, ನಷ್ಟ ಆಗ್ಬೋದು, ಹೊಡಿಬಹುದು, ರಕ್ತ ಸುರಿಸಬಹುದು, ಏನೇ ಆಗಿದ್ರು ಸಹ ಕ್ರಿಸ್ತನ ಮಹಿಮೆಗಾಗಿ, ಕ್ರಿಸ್ತನ ರಾಜ್ಯಕ್ಕಾಗಿ ನಷ್ಟಪಟ್ಟುಕೊಂಡ್ರು ಕ್ರಿಸ್ತನನ್ನ ಹೆಚ್ಚಿಸುವಂತದ್ದೇ ಆದಾಗಿರ್ತದೆ. ಆಮೇಲೆ ಇದು ಕೊಡುವಂತ ವಿಚಾರದಲ್ಲಿ ನಾವು ಸ್ವಲ್ಪ ವಾಕ್ಯಗಳ ಧ್ಯಾನಿಸೋಣ, ಸ್ವಲ್ಪ ಸಮಯ ಮಾತ್ರ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಇವರು ಕೊಡೋದನ್ನು ಕಲ್ತ್ಕೊಂಡಿದ್ದಾರೆ. ಬಾಲಕನಾಗಿದ್ದಾಗಲೇ ಯೇಸು ಮಗುವಿನೇ ಅವರು ಆರಾಧನೆ ಮಾಡಿ ಬರಿಗೈಲು ಹೋಗದೆ ಕಾಣಿಕೆಗಳು ಸಮರ್ಪಿಸುತ್ತಾರೆ. ಬೈಬಲ್ ನಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಕೊಡುವಂತದ್ದು ದೊಡ್ಡ ಭಾಗ್ಯ. ಯೇಸು ಹೇಳಿದ್ರು ಮತ್ತಾಯ ಸುವಾರ್ತೆ 6:38 ವಾಕ್ಯ ಓದಿ. ಕೊಡಿರಿ ಆಗ ನಿಮಗೂ ಕೊಡುವುದು, ಕೊಡಿರಿ ಆಗ ನಿಮಗೂ
ಕೊಡುವರು ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯಿಂದ ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು. ಆಮೆನ್. ದೇವ್ರ ವಾಕ್ಯ ಹೇಳುತ್ತೆ ಏನಂತ ಹೇಳಿ, ಕೊಡ್ರಿ ಅಂತ ಹೇಳ್ರಿ. ಮತ್ತೊಂದು ಕೊಡ್ರಿ. ಯಾರು ಹೇಳಿದ್ದು? ಜೋರಾಗಿ ಹೇಳಿ. ಈ ವಾಕ್ಯ ಹೇಳಿದ್ ಯಾರು? ಯೇಸಪ್ಪ ಅಲ್ವಾ? ಏನಂತ ಹೇಳಿದ್ರು? ಸ್ವಾಮಿ ಸುಳ್ಳು ಹೇಳ್ತಾರ? ಇಲ್ಲ. ಅವರು ಸತ್ಯವಂತರು, ಸುಳ್ಳು ಹೇಳಕ್ ಸಾಧ್ಯವಿಲ್ಲ, ಹೇಳೋದು ಇಲ್ಲ. ಅದು ದೇವ್ರ ವಾಕ್ಯ ಹೇಳುತ್ತೆ, ಕೊಡ್ರಿ ಆಗ ನಿಮಗೂ ಕೊಡಲ್ಪಡ್ತದೆ. ನಾವೇನ್ ಹೇಳ್ತೀವಿ? ನೀವು ಕೊಡ್ರಿ, ನಾನು ಆಮೇಲೆ ಕೊಡ್ತೀನಿ ಅಂತೀನಿ. ದೇವ್ರು ಹೇಳಿದ್ದೇನು? ನೀವು ಕೊಡ್ರಿ, ನಿಮಗೆ ಮತ್ತೆ ಕೊಡ್ತೀರಪ್ಪ ಅಂತ ದೇವ್ರು ಹೇಳಿದ್ರು. ಮನುಷ್ಯರು ಹೇಳ್ತಾರೆ, ದೇವರು ಕೊಟ್ರೆ ನಾನು ಕೊಡ್ತೀನಿ. ದೇವ್ರು ಕೊಟ್ರೆ ನನ್ ಬಗ್ಗೆ ಗೊತ್ತಿಲ್ಲ ಫಸ್ಟ್ರೆ. ದೇವ್ರು ಕೊಟ್ರೆ ಎಷ್ಟು ಬೇಕಂತ ಕೊಟ್ಬಿಡ್ತೀನಿ. ಪಾಪ ದೇವ್ರು ಕೊಟ್ರೆ ಅಡ್ರೆಸ್ನೇ ಆಗಿಲ್ಲ, ಅಡ್ರೆಸ್ಸೇ ಇರೋದಿಲ್ಲ, ಫುಲ್ ಬಿಸಿ ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ದೇವ್ರು ಕೊಟ್ಟರೆ ಕೊಡ್ಬೇಕು ಅವಶ್ಯಕತೆ ಇಲ್ಲ. ಅದ್ರ ಅರ್ಥ ಏನಂದ್ರೆ, ಈಗ ಹೊಲದಲ್ಲಿ ಹೋಗ್ಬಿಟ್ಟು ಎಷ್ಟು ಜನ ರಾಗಿ ಬಂದಿದೆ? ರಾಗಿ ಬೆಳೆದ್ರೆ ಬೆಳೆದಿಲ್ಲ? ನೀವು ಇಲ್ಲಿರೋರು ಎಲ್ಲ ನಿಮಗಿಲ್ಲ, ಬೇಡಮ್ಮ ನಾನು ಕೊಡ್ತೀನಿ ರಾಗಿ. ಅಮ್ಮ ನೀವೆಲ್ಲ ರಾಗಿ ಮನೆಗೆ ತಗೊಂಡ್ಬಂದ್ರ ಬಂದಿಲ್ವಾ? ಯಾರ ಕೈ ಹೇಳ್ತಿಲ್ಲ, ಎಲ್ಲ ಪಾಸ್ ಕೇಳ್ಬಿಡ್ತಾರಂತ. ರಾಗಿ ನೀವು ಎತ್ಕೊಂಡ್ಬಂದ್ರಲ್ಲ, ನೀವು ಹೋಗಿ ಹೊಲದಲ್ಲಿ ಹೋದ ತಕ್ಷಣ ಬಂದ್ಬಿಡ್ತಾ? ಅಲ್ಲಿ ಹೋದ ತಕ್ಷಣ ನೀವು ರಾಗಿ ಬೆಳೆದು ಬಿಟ್ಟಿತ್ತ? ಯಾಕೆ? ನಿಮ್ಮ ಮೂಟಿಗಳ ರಾಗಿ ಬರ್ಬೇಕಂದ್ರೆ ನೀವೇನ್ ಮಾಡಿದ್ರಿ? ಕಷ್ಟಪಟ್ರ? ಏನ ಕಲ್ಲೊಡೆಯಕ್ಕೆ ಹೋಗಿದ್ರಿ? ರಾಗಿನ ಬಿತ್ತಿದಕ್ಕೆ ಇವತ್ತು ಮೂಟಿಗಳನ್ನು ತುಂಬಿಸ್ಕೊಳ್ತಾ ಇದ್ದೀರ. ಅರ್ಥ ಆಗುತ್ತಪ್ಪ ನನಗೆ? ರಾಗಿ ಬಿತ್ತಿದಕ್ಕೆ ರಾಗಿ ಬಂತು. ಆಲೂಗಡ್ಡೆ ಹಾಕಿದ್ರೆ ಆಲೂಗಡ್ಡೆ ಬರ್ತದೆ, ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಬರ್ತದೆ, ಬಿತ್ತುವಾಗ್ಲೇ ಬರ್ತದೆ. ಇಲ್ಲ ನಾವು ಕೊಟ್ಟಾಗ ಕೊಡ್ತೀನಿ ಅಂತಲ್ಲ. ನೀನು ಬಿತ್ತಿದ್ರೆ ನೀನು ಶ್ರೀಮಂತನಾಗ್ತೀನಿ, ನೀನು ಬಿತ್ತಿದ್ರೆ ನೀನು ಕೊಡಲ್ಪಡ್ತದೆ. ಆಮೇನ್. ನಿನಗೆ ಯಾವ ಕೊರತೆನೂ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲದಂಗೆ ಇರ್ತದೆ, ಆದ್ರೆ ಪರಲೋಕದಿಂದ ಸಹಾಯ ಬಂದು ಹಿಡಿತದೆ. ಅದಕ್ಕೆ ಯೇಸು ಹೇಳಿದ್ರು, ಕೊಡ್ರಿ ಕೊಡಲ್ಪಡುವುದು. ಆಮೇನ್. ದೇವರು ಕೊಡ್ರಿ ಅಂತ ಹೇಳ್ತಾನೆ, ಸೈತಾನ ಹೇಳ್ತಾನೆ ಕೊಡಬೇಡ. ದೇವರು ಅಂತ ಹೇಳುತ್ತೆ ಏನಂತ ಹೇಳೋದು? ಎಂಟಕ್ಷಣ ಏನಂತ ಹೇಳೋದು? ಕೊಡ್ರಿ ಅಂತ ದೇವ್ರು ಹೇಳಿದ್ರು. ಆಮೇನ್. ಆದ್ರೆ ದೇವ ಹೇಳುತ್ತೆ ನಾಳೆ ಸಂಘಕ್ಕೆ ಏನಾಗ್ತದೋ, ನಾಳೆ ಫೀಸ್ ಕಟ್ಟಕ್ಕೆ ಏನಾಗ್ತದೋ, ಈ ರೀತಿ ಟೆನ್ಷನ್ ತಂದಿರ್ತಾನೆ. ಆದ್ರೆ ನಿರಾಳವಾಗಿ ಸಂತೋಷದಿಂದ ಬಿತ್ತುವನ ಮೇಲೆ ಆತನ ಪ್ರೀತಿ ಇರುತ್ತದೆ. ಆಮೇನ್, ಆಮೇನ್. ನೀವು ಸೈತಾನ್ ಮಾತು ಕೇಳಿ ಮೋಸ ಹೋಗ್ಬಿಡ್ತೀರಾ, ಆದ್ರೆ ದೇವ್ರ ಮಾತು ಕೇಳಿ ನೋಡ್ರಿ, ನೀವು ಆಶೀರ್ವಾದ ಹೊಂದ್ಕೊಳ್ತೀರ. ಇಲ್ಲಿರೋ ಸೇವಕರುಗಳೇ ಬಂದು ನಿಮಗೆ ಹೇಳಿ ಕೊಡಬೇಡ್ರಿ ಅಂತ. ನಿಮ್ ಹಿಂದ್ಗಡೆ ಅಯ್ಯ, ನಿಮ್ ಹಿಂದ್ಗಡೆ ಏನೈತೆ? ಪಿಚಾಚಿ ಒಂದಿ ಪೋಪ ಅಂತ ಹೇಳಿ. ಯಾರೋ ನೆಕ್ಸ್ಟ್ ಬಂದ್ಬಿಟ್ಟು ಕೊಡಬೇಡ ಅಂತ ಹೇಳಿದ್ರೆ ನೀಗ ದೈಮ್ ಪೊಟ್ಟಿಂದ ಪೋಮ ಅಂತ ಹೇಳಿ. ಈ ವಾಕ್ಯ ಎತ್ತಿ ತೋರಿಸ್ರಿ. ದೇವ್ರ ವಾಕ್ಯ ಹೇಳುತ್ತೆ ಏನಂತ ಹೇಳಿ? ಕೊಡ್ರಿ ಕೊಡುತ್ತದೆ. ಆಮೇನ್. ಯಾರ ಮಾತು ಕೇಳ್ಬೇಕು? ಮನುಷ್ಯರ ಮಾತ, ದೇವರ ಮಾತ? ದೇವರ ಮಾತು ಕೇಳೋಂಥವ್ರು ಆಶೀರ್ವಾದ ಹೊಂದಿದವರು. ನಾನ್ ನಿಮ್ಮನ್ನ ಆಶೀರ್ವಾದವನ್ನು ದೀರ್ಘ ಆಯುಷ್ ಉಳ್ಳವರಾಗಿರಿ, ಐಶ್ವರ್ಯವಂತರಾಗಿರಿ, ಆರೋಗ್ಯವಂತರಾಗಿರಿ, ಕೆಡಕಿನ ಕೈಗೆ ಸಿಗದ ಹಾಗೆ ನಿಮ್ಮನ್ನ ಕಾಪಾಡಲ್ಪಡಲ್ಪಡಲಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಓಕೆ, ಕೀರ್ತನೆ ನೋಡ್ರಿ, ಅಪೊಸ್ತಲ ಕಾರ್ಯಗಳು 20ನೇ ಅಧ್ಯಾಯ 35ನೇ ವಾಕ್ಯ. ಬೇಗ ಬೇಗ. ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ, ಎಲ್ಲಾ ವಿಷಯದಲ್ಲಿ ನಿಮಗೆ ಮಾದರಿಯಾಗಿಟ್ಟಿದ್ದೇನೆ. ನೀವು ಹಾಗೆಯೇ ದುಡಿದು, ನೀವೇ ಹಾಗೆ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಿ, ಬಲವಿಲ್ಲದವರಿಗೆ ಉಪಕಾರ ಮಾಡ್ರಿ. ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೇ, ಕೊಡುವುದು ಹೆಚ್ಚಿನ ಭಾಗ್ಯ. ಆದ್ರೆ ಮನುಷ್ಯನಿಗೆ ಕೊಡೋದಕ್ಕಿಂತ ತೆಗೆದುಕೊಳ್ಳೋದಕ್ಕೆ ಇಷ್ಟ ಜಾಸ್ತಿ. ಇಲ್ಲಿರೋದು ನೀವು ಹೇಳ್ರಿ, ನಿಜವಾಗ್ಲೂ ಕೊಡೋ ಮನಸ್ಸಿದ್ಯಾ ತೆಗೆದುಕೊಳ್ಳೋ ಮನಸ್ಸಿದ್ಯಾ? ಆದ್ರೆ ನೀವ್ ಯಾರ್ಯಾರು ಹೇಳಿದ್ರೆ ಅವ್ರಿಗೆಲ್ರಿಗೂ ತಗೊಳ್ಳೋ ಮನಸ್ಸೇ ಜಾಸ್ತಿ ಇರೋದು. ನೀವು ಹೂ ಅಂದ್ರು ಹೂ ಅಂದ್ರೆ ನಿಜ ಆಯ್ತು. ಒಬ್ಬೊಬ್ಬರೇ ಕರೀರಿ, ನಿಮ್ಗೆ ಏನ್ ಬೇಕಂಬಂದ್ರೆ ಇದು ಕೊಟ್ರೆ ಚೆನ್ನಾಗಿರ್ತದೆ, ಅದು ಕೊಟ್ರೆ ಚೆನ್ನಾಗಿರ್ತದೆ, ಇದು ಬೇಕು ಅದು ಬೇಕು, ಖಂಡಿತ ಇಷ್ಟು ದುಡ್ಡು ಇರ್ತದೆ, ಅದು ನೀನೇ ಕೊಡಮ್ಮ ಅಂದ್ರೆ ಅದನ್ನ ನೋಡೋಣ. ಅವಾಗ
ನೋಡೋಣ ಈಗಿಲ್ಲ, ಆದ್ರೆ ಕೊಟ್ಟು ನೋಡು. ದೇವರ ವಾಕ್ಯದ ಪ್ರಕಾರ ಬಿತ್ತಲ್ಪಡ್ಲಿ 30ರಷ್ಟು 60ರಷ್ಟು 100ರಷ್ಟು ನಿಮಗೆ ಆಶೀರ್ವಾದ ಇದ್ದೇ ಇರ್ತದೆ. ಆಮೇಲೆ ಒಂದು ವೇಳೆ ದುಡ್ಡು ಕೊಟ್ಟಾಗ, ದುಡ್ಡು ಬಿತ್ತುವಾಗ ದುಡ್ಡು ನಿನ್ನ ಹತ್ರ ಬರದೇ ಇರಬಹುದು, ಆದ್ರೆ ಹಾಸ್ಪಿಟ್ಲಿಗೆ ಹೋಗದೆ ಆಗಿ ದೇವರು ನಿಲ್ಲಿಸ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವುದೋ ಒಂದು ರೂಪದಲ್ಲಿ ನಿನ್ನ ಕುಟುಂಬಕ್ಕೆ ಅದು ಪೋಷಣೆ ಮಾಡುತ್ತೆ. ಬಿತ್ತದ್ದು ವೇಸ್ಟ್ ಆಗೋದೇ ಇಲ್ಲ. ಈ ಲೋಕದಲ್ಲಿ ಬೆಳೆ ನಷ್ಟ ಆಗಬಹುದು, ಕಳ್ಳರು ಬಂದು ನಿಮ್ಮ ಮನೇಲಿ ಕಳ್ತನ ಮಾಡಬಹುದು, ಅಥವಾ ನಿಮ್ಗೆ ನಷ್ಟ ಆಗ್ಬಹುದು, ಏನೇ ಒಂದು ನಷ್ಟ ಆಗ್ತಾ ಇರಬಹುದು. ಆದ್ರೆ ದೇವರ ರಾಜ್ಯದಲ್ಲಿ ಬಿತ್ತಿದ್ದು ಮಾತ್ರ ಯಾವತ್ತೂ ಕೆಟ್ಟು ಹೋಗಲ್ಲ. ಅದು ನಿಮ್ಮನ್ನು ಹುಡುಕಿ ಬಂದೇ ಬರುತ್ತೆ. ಅದು ನಿಮ್ಮ ಮನೆಯನ್ನು ಹುಡುಕಿ ಬರ್ತದೆ. ಹಲ್ಲೆಲೂಯಾ. ಆಪತ್ಕಾಲದಲ್ಲಿ ಅದು ಬಂದು ನಿಮ್ಮನ್ನು ಸೇರುತ್ತೆ. ಆಮೆನ್. ಆಪತ್ಕಾಲದಲ್ಲಿ ಅದು ಬಂದು ಸೇರ್ಕೊಳ್ಳೋದಕ್ಕೆ ಕಾರಣ ನೀನು ಬಿತ್ತಿದ್ದೆ ಅದು ಬಂದು ಕಾಯೋದು. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳು 11:24 ಬೇಗ ಓದಿ. ಇಲ್ಲ 24:11 ಇಲ್ಲ, ಓಕೆ, ಇನ್ನು ಬೇರೆ ಬರೆದು ಬಿಟ್ಟಿದ್ದೀನಿ. ಓಕೆ, ಕೀರ್ತನೆ 37:21 ಬರೀ, ಓದ್ರಿ. 37:21. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು. ದುಷ್ಟರು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು. ದುಷ್ಟನು ಸಾಲ ಎಲ್ಲರೂ ಸಾಲ ಮಾಡ್ತಾರೆ ಕೆಲವು ಟೈಮ್ಗಳಲ್ಲಿ. ಆಕ್ಚುಲಿ ಸಾಲನೇ ಮಾಡಬಾರ್ದು. ವಾಕ್ಯ ಪ್ರಕಾರ ಸಾಲ ಮಾಡಬಾರ್ದು. ಸಾಲ ಇರುವವರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಈ ಲೋಕದಲ್ಲಿ ಇರುವಾಗ್ಲೇನೆ ಸಾಲಗಳ ತೀರಿಸ್ಬಿಡ್ಬೇಕು. ಆಮೇಲೆ ಕೆಲವು ಕೇಳಲ್ಲ ಬಿಡು ಅಂದ್ಬಿಟ್ಟು ಗಂಟು ನುಂಗಿ ಬಿಡ್ತಾರೆ. ಅದು ಹಿಂಗಿಲ್ಲ. ಇವತ್ತು ರಾತ್ರಿ ನಿದ್ದುಬಿಟ್ಟು ಸತ್ತೋಗ್ಬಿಟ್ರೆ ಬರ್ದಿಕ್ ಬಿಟ್ಟು ಮಕ್ಕಳಿಗೆ ಹೇಳಿ ಬರ್ದಿ ಗೊತ್ತಾಗ್ಬೇಕು, ನಾನು ಈ ಥರ ಸಾಲ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನೀವು ಏನಾದರೂ ಮಾಡಿ ತೀರಿಸ್ಬಿಡ್ರಿ ಅಂತ ಹೇಳ್ಬೇಕು. ಹೇಳಿ ಇಕ್ಕಿರ್ಬೇಕು. ಯಾವ ಟೈಮಿಗೆ ಏನು ಹೇಳಕ್ಕೆ. ಆದರೆ ಸಾಲನೇ ಮಾಡಬಾರ್ದು. ಮಾಡಿದ್ರು ನಾವು ಈ ಲೋಕದಲ್ಲಿ ಬಿಡೋದಕ್ಕಿಂತ ಮುಂಚಿತವಾಗಿಯೇ ತೀರಿಸ್ಬಿಡ್ಬೇಕು. ಆಮೆನ್, ಆಮೆನ್. ಅದರಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ ಏನಂತೇಳಿ, ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗ್ತಾನೆ. ನೀತಿವಂತನು ಪರೋಪಕಾರಿಯಾಗಿ, ನೀತಿವಂತನ ಹೆಂಗಿರ್ತಾನೆ ಗೊತ್ತಾ, ಪರೋಪಕಾರಿಯಾಗಿ ಧರ್ಮ ಕೊಡುವನು. ಆಮೆನ್. ಆಮೇಲೆ ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು. ಆತನ ಶಾಪು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು. ನಿಮ್ಮನ್ನು ನೀವೇ ಯೋಚನೆ ಮಾಡ್ರಿ. ನೀವು ನೀತಿವಂತರ ದುಷ್ಟರ? ನೀತಿವಂತರಾದ್ರೆ ನೀವು ದಾನವನ್ನು ಕೊಡ್ತೀರಾ, ಒಬ್ಬರ ಕಷ್ಟಕ್ಕೆ ಸಹಾಯ ಮಾಡ್ತೀರಾ, ಬಡವರಿಗೆ ಸಹಾಯ ಮಾಡ್ತೀರಾ. ಬಡವರಿಗೆ ಸಹಾಯ ಮಾಡಿದ್ರೆ ದೇವರಿಗೆ ಸಾಲ ಕೊಟ್ಟ ಹಾಗೆ. ಬಡವರಿಗೆ ಸಹಾಯ ಮಾಡಿದ್ರೆ ಯಾರಿಗೆ? ದೇವರಿಗೆ ಸಾಲ ಕೊಟ್ಟ ಹಾಗೆ. ದೇವರು ಸಾಲ ಇಟ್ಕೊಂತಾನ? ವಾಪಸ್ ಕೊಟ್ಟೇ ಕೊಡ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಮೊದಲನೇ ತಿಮೋಥೆ 6:17 ವಾಕ್ಯ. ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ತಿವಾರದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ಮೊದಲನೇದಾಗಿ ಐಶ್ವರ್ಯ ಇದ್ರೆ ಅಹಂಕಾರ ಇರಬಾರ್ದು. ಆಮೆನ್. ಅಹಂಕಾರ ಯಾರಿಂದ ಬಂದಿದ್ದು? ಸೈತಾನನಿಂದ. ಅಹಂಕಾರ ಬರಬಾರ್ದು. ಎರಡನೇದಾಗಿ ಅಸ್ಥಿರವಾದಂತಹ ಐಶ್ವರ್ಯದ ಮೇಲೆ ನಿರೀಕ್ಷೆ ಇಡದೆ. ಅಂದ್ರೆ ಇವತ್ತು ಕೋಟ್ಯಾಧಿಪತಿ, ನಾಳೆ ವಾರದಲ್ಲಿ ಭಿಕ್ಷಾಧಿಪತಿ ಆಗ್ಬೋದು, ಭಿಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬೋದು. ಆಗೋಕೆ ಚಾನ್ಸ್ ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಇದೆ. ಆದರೆ ಇದು ಐಶ್ವರ್ಯ ಶಾಶ್ವತ ಅಲ್ಲ. ದೇವರ ಮೇಲೆ ನಂಬಿಕೆನೇ ಶಾಶ್ವತವಾಗಿರುವಂಥದ್ದು. ಆಮೆನ್. ದೇವರಿಗಿಂತ ಹೆಚ್ಚಾಗಿ ಐಶ್ವರ್ಯವನ್ನು ಪ್ರೀತಿ ಮಾಡಬಾರ್ದು, ಹಣವನ್ನ ಪ್ರೀತಿ ಮಾಡಬಾರ್ದು. ಯಾರು ಪ್ರೀತಿ ಮಾಡ್ತಾರೋ ಹಣ ಅವ್ರ ಹತ್ರ ಇರೋದಿಲ್ಲ, ಆ ಆಸ್ತಿ ಅವ್ರ ಹತ್ರ ಇರೋದಿಲ್ಲ, ಪಕ್ಕಕ್ಕೆ ಹೋಗ್ಬಿಡುತ್ತೆ, ನಷ್ಟ ಆಗ್ಬಿಡುತ್ತದೆ.
ಅದ್ರ ದೇವರನ್ನ ಪ್ರೀತಿ ಮಾಡಿದ್ದೆ ಅದ್ರ ನಿಲ್ಲುತ್ತೆ ಅದು. ಆಮೇಲೆ ಮುಂದೆ ಹೋದ್ರಿ. ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳಲ್ಲಿ. ಸತ್ಕಾರ್ಯ ಅಂದ್ರೆ ಏನು? ಒಳ್ಳೆ ಕೆಲಸಕ್ಕೆ, ಚರ್ಚ್ ಕಟ್ಟೋದು, ಸುವಾರ್ತೆ ಕೊಡೋದು, ಒಳ್ಳೆ ಕೆಲಸಕ್ಕೆ. ಐಶ್ವರ್ಯವಂತರು ದಾನ ಧರ್ಮಗಳನ್ನು ಮಾಡುವವರು, ದಾನ ಧರ್ಮ ಮಾಡುವಂತವರು, ಪರೋಪಕಾರ ಮಾಡುವಂತರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಆಸ್ತಿ ವಾರವಾಗುವಂತವುಗಳನ್ನು ತಮಗೆ ಕೂಡಿಸಲಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಆಮೆನ್. ಓಕೆ, ಗಮನಿಸಿರಿ. ಈಗ ನಿಮ್ಮನ್ನು ಕೇಳ್ತೇನೆ, ಎಷ್ಟು ಜನಕ್ಕೆ ನಿಮ್ ಪ್ರಾಪರ್ಟಿ ಮ್ಯಾಕ್ಸಿಮಮ್ 5 ಲಕ್ಷ ಆಸ್ತಿ ಇದೆ, ಮನೆ ಗಾಡಿ ಎಲ್ಲ ಸೇರಿ ಒಂದು 5 ಲಕ್ಷ ನಮ್ದು ಪ್ರಾಪರ್ಟಿ ಅನ್ನೋರಿಲ್ಲ, ಎಲ್ರಿಗೂ ಇದೆ. ಇದೆಯಾ ಇಲ್ವಾ? ಒಬ್ಬೊಬ್ಬರಿಗಿಂತ ಒಬ್ಬರು ಭಿನ್ನವಾಗಿ, ಒಬ್ಬರಿಗಿಂತ ಒಬ್ರು ಹೆಚ್ಚು ಕಮ್ಮಿ ಇದ್ದೇ ಇದೆ ಅಲ್ವಾ? ಸರಿ, ಪರಲೋಕದಲ್ಲಿ ಎಷ್ಟು ಆಸ್ತಿ ಮಾಡಿಟ್ಟಿದ್ದೀರಾ? ಇದು ಭೂಲೋಕದ್ದು. ಪರಲೋಕದಲ್ಲಿ ಎಷ್ಟು ಆಸ್ತಿ ಮಾಡಿಟ್ಟಿದ್ದೀರಾ? ಉಂಗ್ರ ನಿಮ್ ಕಿವಿಲಿ ಇದೆಯಲ್ಲಮ್ಮ, ಅಷ್ಟು ಮಟ್ಟಕ್ಕಾದ್ರು ನಿಮ್ ಕಿವಿಯಲ್ಲಿ ಎಷ್ಟು ಬಂಗಾರ ಇದೆ? 1 ಗ್ರಾಮ್ ಇಲ್ವಾ? 1 ಗ್ರಾಮ್ ಬಂಗಾರ ಎಷ್ಟು ಬೆಲೆ? 8,000 ರೂಪಾಯಿ ಆದ್ರೂ ಪರಲೋಕದಲ್ಲಿ ಇಟ್ಟಿದ್ದೀರಾ? ಇದ್ಯಾವ್ದು ಹೊಸದು ಪಾಸ್ಟ್ರೆ? ಮನೇಲಿ ಇಟ್ಕೋ ಸರಿ, ನಮ್ಮ ಮನೆ ಕಟ್ಕೋ ಸರಿ, ಜಮೀನು ಕಟ್ಕೋ ಸರಿ, ಪರಲೋಕದಲ್ಲಿ ಇಟ್ಕೋದು ದೇವ್ರ ವಾಕ್ಯ ಹೇಳುತ್ತೆ. ಇವೆಲ್ಲವನ್ನ ಪರಲೋಕದಲ್ಲಿ ಇಕ್ಕೋದಕ್ಕೆ ಒಳ್ಳೆ ಆಸ್ತಿಗಳನ್ನ ಮಾಡಿಕಬಹುದು. ನಾವು ಮಾಡಿಕ್ಬೇಕು. ಸುವಾರ್ತೆ ಮುಖಾಂತರ, ಕಾಣಿಕೆ ಕೊಡೋ ಮುಖಾಂತರ, ಸಭೆಗಳು ಕಟ್ಟುವ ಮುಖಾಂತರ, ಆತ್ಮಗಳಿಗೋಸ್ಕರ ದೇವರ ಮಹಿಮೆಗಾಗಿ ಉಪಯೋಗ ಮಾಡಿಕೊಳ್ಳುವಾಗ ಇದೆಲ್ಲವೂ ಎಲ್ಲಿ ಸೇರ್ತದೆ? ಪರಲೋಕದಲ್ಲಿ ಸೇರಿಪಡ್ತದೆ. ಹಲ್ಲೆಲೂಯ. ಇವತ್ತಿಂದ ನಾವೆಲ್ಲರೂ ಸೇರಿ, ನೀವು ಮಾತ್ರ ಅಲ್ಲ, ನಾನು ಸೇರಿ ನಾವೆಲ್ಲರೂ ಸೇರಿ ನಮ್ಮ ಆಸ್ತಿಗಳನ್ನ ಎಲ್ಲಿ ಮಾಡಬೇಕು? ಲೂಕ ಯಾಕಡೆ ಬಿಟ್ಟಲ್ಲ? ಪರಲೋಕ. ಆಮೇಲೆ ರೆಡಿನಾ ಪರಲೋಕ ದಿಕ್ಕಕ್ಕೆ? ಯಾಕಂದ್ರೆ ಇದು ಟೆಂಪರರಿ. ಇದ್ಯಾವ್ದಿದು? ಅದು ಪರ್ಮನೆಂಟ್. ಪರಲೋಕ ನಮ್ಗೆ ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿಗಳು 21-26ನೇ ವಾಕ್ಯ. ಧರ್ಮಿಯು ಹಿಂತೆಗೆಯದೆ ಕೊಡುವನು, ಲೋಭಿಯು ದಿನವೆಲ್ಲ ಆಶಿಸುತ್ತಲೇ ಇರುವನು. ಇಲ್ಲಿ ಗಮನಿಸ್ರಿ, ಧರ್ಮಿಯು ಹಿಂತೆಗೆಯದೆ ಕೊಡುವನು, ಹಿಂತೆಗೆಯದೆ ಕೊಡ್ತಾ ಇರ್ತಾನೆ. ಲೋಭಿ ಅಂದ್ರೇನು? ಆಶಿಸುವಂತವನು. ದುರಾಸೆ. ದಿನವೆಲ್ಲ ನನಗೆ ಕೊಡು ಕೊಡು ಕೊಡು, ಇರೋ 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 ಇರೋ, ನಕ್ಕಾವಲಿ ನನಗ್ ಬೇಕು. ಯಾವಾಗ ನೋಡು ಮಲ್ಕೊಂಡಿದ್ರು ಹಿಂಗಂತ ಅರ್ಥ. ನಿದ್ದೆ ಮಾಡ್ತಿದ್ರು, ಕೊಟ್ಟ ನನ್ ಕೇಳಿದ ಕೊಟ್ಟ ಅಂತ ಹೇಳ್ತಾರೆ. ಹಬ್ಬದಲ್ಲಿ ಹೆಂಡತಿ ಏನಾಡ್ತಾರೋ ಗೊತ್ತಿಲ್ಲ, ಏನ್ ಕೊಡ್ಬೇಕು ಈ ಹಬ್ಬಕ್ಕೆ? ಕೆನ್ನಿಗೆ 2 ಬೆಳೆ ಬಾಳಿಸಿ. ಹಲ್ಲೆಲೂಯಾ. ಲೋಭಿಗಳು ಯಾವಾಗ್ಲೂ ಆಶಿಸ್ತಾ ಇರ್ತಾರಂತೆ. ಈಸಿ ಕಂಡಿಡ್ಬೋದು. ಲೋಭಿಗಳಂದ್ರೆ ಏನು? ದುರಾಸೆಯಿಂದ ಕೊಡಲ್ಪಟ್ಟಂತ ಮನಸ್ಸು. ಆದರೆ ದೇವರನ್ನು ಪ್ರೀತಿಸುವಂತವರು, ದೇವರನ್ನು ಪ್ರೀತಿಸುವಂತ ನೀತಿವಂತರು ಯಾವಾಗ್ಲೂ ಕೊಡುವುದು, ತನ್ನ ಕೈಲ ಮಟ್ಟಕ್ಕಾದ್ರೂ ಕೊಡ್ತಾನೆ ಇರ್ತಾರೆ. ಹಿಂದ್ಗಡೆ ತಿರುಗಿ ನೋಡೋದೇ ಇಲ್ಲ. ಆಮೆನ್, ಆಮೆನ್. ಇಲ್ಲಿ ಒಂದು ಸಾಕ್ಷಿని ಹೇಳಿ ನಾನು ಮುಗಿಸ್ತಾ ಬರ್ತೀನಿ. ಗಮನಿಸ್ರಿ, ಇಂಗ್ಲೆಂಡ್ ಅಲ್ಲಿ ಒಂದು ಬೇಕರಿ ಮುಂದ್ಗಡೆ ಒಬ್ಬ ಹುಡುಗ ಬ್ರೆಡ್ಗೋಸ್ಕರ ನಾಷ್ಟ ಮಾಡಿಲ್ಲೇನೋ, ಆ ಬ್ರೆಡ್ ಅನಾಥ ಅನ್ಸುತ್ತೆ. ಆ ಹುಡುಗ ಕಾಯ್ತಾ ಇದ್ದಾನೆ, ಬ್ರೆಡ್ ಏನ ಕೊಡ್ತಾರೇನೋ ಅಂತೇಳಿ. ಆ ರೋಡಲ್ಲಿ ಒಬ್ಬ ಶ್ರೀಮಂತ ಕಾರಲ್ಲಿ ಬರ್ತಾ ಇದ್ದಾನೆ. ಆ ಕಾರಲ್ಲಿ ನೋಡ್ತಾ ಇರ್ಬೇಕಾದ್ರೆ ಆ ಹುಡುಗನಿಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ. ಆ ಹುಡುಗನ ಮಕ್ಕ ನೋಡಿದ್ರೆ ಹೊಟ್ಟೆ ಇಷ್ಟಕೊಂಡಿದ್ದಂಗ ಅವನೇ. ಸರಿ, ಶ್ರೀಮಂತ ಏನ್ ಮಾಡ್ತಾನೆ, ಯಾರು ಕೊಟ್ಟಿಲ್ವಲ್ಲ ಅಂದ್ಬಿಟ್ಟಿದ್ದೆ ಆ ಶ್ರೀಮಂತ ಕಾರಿಂದ ಇಳಿದು ಬಿಟ್ಟಿದ್ದೆ ಒಂದು ಬೇಕರಿಯಲ್ಲಿ ಬ್ರೆಡ್ ಆ ತಿಂಡಿಗಳ ತೆಗೆದುಕೊಂಡು ಆ ಹುಡುಗನಿಗೆ ಕೊಟ್ಟು ತಿನ್ನಪ್ಪ ಅಂತ ಹೇಳ್ಬಿಟ್ಟು
ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಹುಡುಗ ಓಡಿ ಓಡಿ ಬರ್ತಾನೆ ಇದ್ದಾನೆ. ಓಡಿ ಬರ್ತಾ ಇರ್ಬೇಕಾದ್ರೆ ಆ ಡೋರ್ ಹುಡುಗ ಹತ್ರಕ್ಕೆ ಬಂದ್ಬಿಟ್ಟು ಏನ್ ಈ ರೀತಿ ಓಡ್ ಬರ್ತಾನೆ ಈ ಹುಡುಗ ಅಂದ್ಬಿಟ್ಟು ಎಳೆದ್ಬಿಟ್ಟು ಕೇಳುವಾಗ, ಸರ್ ನಿಮ್ ಕೋಟು ಆಚೆ ಕಡೆ ಇದೆ, ಡೋರಿಂದ ಆಚೆ ಕಡೆ ಇದೆ, ಡೋರ್ ಸರಿಯಾಗಿ ಬಿದ್ದಿಲ್ಲ ಅಂತ ಹೇಳಕ್ ಬಂದ. ಹೇಳ್ಬಿಟ್ಟು ನಂತರ ಹೇಳ್ತಾನೆ, ಸರ್ ಯೇಸು ಸ್ವಾಮಿ ಅಂದ್ರೆ ನೀವೇನಾ? ಹುಡುಗ ಕೇಳಿದೇನ, ಯೇಸು ಸ್ವಾಮಿ ಅಂದ್ರೆ ನೀವೇನಾ ಅಂತ. ಆ ಹುಡುಗಗೆ ಯೇಸು ಬಗ್ಗೆ ಗೊತ್ತಿಲ್ಲ, ಆದ್ರೆ ಯೇಸು ಬಗ್ಗೆ ಇನ್ನೊಂದು ಅಂದ್ರೆ ನೋಡಿಲ್ಲ. ಯೇಸು ಬಗ್ಗೆ ಒಂದು ಗೊತ್ತು, ಏನಂದ್ರೆ ಯೇಸು ಸ್ವಾಮಿ ಕೊಡ್ತಾನೆ ಅಂತ. ಆಮೇಲೆ ಅವ್ನ ಹುಡುಗ ಗೊತ್ತಿದ್ದೇನೋ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಕೊಡ್ತಾನೆ ಅಂತ. ಅದಕ್ಕೆ ಆ ವ್ಯಕ್ತಿನ ಯಾವ ಹುಡುಗ ಕೇಳಿದೆ ಗೊತ್ತಾ, ಯೇಸು ಸ್ವಾಮಿ ಅಂದ್ರೆ ನೀವೇನಾ? ಆಮೇಲೆ ಅನೇಕ ಸಂದರ್ಭ ಕಷ್ಟದಲ್ಲಿ ಸಹಾಯ ಮಾಡೋದಾಗ ಹೇಳ್ತಾರೆ, ದೇವರು ಬಂದಂಗೆ ಬಂದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ದೇವರೇ ಸಹಾಯ ಮಾಡಿದ್ರು ಅಂತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಕ್ರಿಸ್ತನನ್ನು ಕಾಣಬೇಕು, ಅದೇ ಕ್ರಿಸ್ಮಸ್. ಆಮೇಲೆ ಅದೇ ನಿಜವಾದ ಕ್ರೈಸ್ತತ್ವ. ನಮ್ಮಲ್ಲಿ ಏನ್ ಕಾಣಬೇಕು? ಕ್ರಿಸ್ತನನ್ನ ಕಾಣಬೇಕು. ಹಲ್ಲೆಲೂಯಾ. ಹೆಂಗೆ ಕಾಣೋದು? ಆತನ ಪ್ರೀತಿ ಮಾಡೋ ಪ್ರಕಾರ, ಆತ್ಮಗಳ ಆದಾಯ ಮಾಡೋ ಮುಖಾಂತರ, ಒಬ್ಬರಿಗೆ ಸಹಾಯ ಮಾಡೋ ಮುಖಾಂತರ, ಒಬ್ಬರಿಗೆ ಊಟ ಕೊಡೋ ಮುಖಾಂತರ. ಆಮೇಲೆ ಊಟ ಅಂದ ತಕ್ಷಣ ಒಂದು ಜ್ಞಾಪಕ ಬಂತು. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೊದಲನೇ ಅರಸುಗಳ 17ನೇ ಅಧ್ಯಾಯದಲ್ಲಿ ಒಂದು ಘಟನೆ ಇದೆ. ಎಲಿಯ ಅಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ಅವ್ರಿಗೊಂದು 3 ವರ್ಷ ಮಳೆ ಇಲ್ಲ, ಮಂಜು ಕೂಡ ಬಿದ್ದಿಲ್ಲ. 3 ವರ್ಷ 6 ತಿಂಗಳು. ಯಾಕೆ 3 ವರ್ಷ 6 ತಿಂಗಳು ಯಾಕೆ ಬಂದ್ ಮಾಡಿದ? ಪಾಸ್ಟ್ ಪ್ರೇಯರ್ ಮಾಡಿ ಗೊತ್ತಾ? ಅಲ್ಲಿನ ಜನ ಮಳೆಯನ್ನ ದೇವರಂತೇಳಿ ಪೂಜೆ ಮಾಡ್ತಾ ಇದ್ರು. ನಿಜ ದೇವರನ್ನ ಬಿಟ್ಟು ಅವ್ರು ಯಾವ್ದನ್ನ ಪೂಜೆ ಮಾಡ್ತಾ ಇದ್ರು? ಮಳೆಯನ್ನ ಪೂಜೆ ಮಾಡ್ತಾ ಇದ್ರು. ಅದರಿಂದ ಆ ಸೇವಕರು ಏನ್ ಮಾಡಿದ, ಅದನ್ನ ಬಂದ್ ಮಾಡಿದ್ದೆ ನಾವು ನೋಡ್ತೀವಿ. ಈಗ ಬಂದಾಗ ಬರಗಾಲ ಜಾಸ್ತಿ ಆಯ್ತು. ಅಲ್ಲಿ ನೀರು ಕುಡಿಯುತ್ತಾ ಕಾಗೆ ಮುಖಾಂತರ ಊಟ ತಿಂತಾ ಇದ್ದ. ಅದಾದ ಮೇಲೆ ದೇವರ ವಾಕ್ಯ ಹೇಳುತ್ತೆ, 8ನೇ ವಾಕ್ಯದಿಂದ ಹೋದ್ರಿ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚರಾಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಯನ್ನ ಆಜ್ಞಾಪಿಸಿದ್ದೀನಿ ಅಂದನು. ಆಮೇಲೆ ಏನ್ ಮಾಡ್ದ? ಪಾಸ್ಟ್ ಅನ್ನು ಸಾಕೋದಕ್ಕೆ ಒಬ್ಬ ವಿಧವೆಯನ್ನ ಇಟ್ಟಿದ್ದೀನಪ್ಪ, ನೀನು ಆ ಊರಿಗೆ ಹೋಗು, ನಿನ್ನೆ ಸಾಕ್ತಾರೆ ಅಂತ ಹೇಳಿದ್ರು. ಪಾಸ್ಟ್ಗಳಿಗಾಗಿದ್ರೆ ದೇವರು ಹೇಳಿದ್ಮೇಲೆ ಎಂತವ್ರ ಮನೆ ಕಳ್ಸಿರ್ತಾರೆ. ಒಳ್ಳೆ ಬಿಲ್ಡಿಂಗು, ಒಳ್ಳೆ ಊಟ, ನೀರು, ಬಟ್ಟೆ ಎಲ್ಲ ಚೆನ್ನಾಗಿರೋ ಮನೆಗೆ ಕಳಿಸಿರ್ತಾರ ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಹೋಗುವ ಪರಿಸ್ಥಿತಿ ಅಂದ್ರೆ ಈಗಾಗಲೇ ಬರಗಾಲ, ನೀರಿಲ್ಲ, ಊಟಕ್ಕೆ ಕೊರತೆ. ಆದ್ರೆ ಅಲ್ಲಾಗಿದೇನು? 12ನೇ ವಾಕ್ಯ ಓದ್ರಿ. 11ನೇ ವಾಕ್ಯ. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ಅಲ್ಲಿ ನೋಡ್ರಿ, ಒಬ್ಬ ವಿಧವೆ ನೋಡ್ತಾಳೆ. ಆ ವಿಧವೆ ಏನ್ ಮಾಡ್ತಾಳೆ ಅಂದ್ರೆ ಸೌದೆಯನ್ನ ತಗೊಂಡ್ಬಂದು ಅಡಿಗೆ ಮಾಡಿ ಆ ಅಮ್ಮನಿಗೆ 2 ರೊಟ್ಟಿಯೇನೋ ಇದೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಹಸಿಟೇನೋ ಇದೆ, ಅದನ್ನ ತಿಂದುಬಿಟ್ಟು ಸತ್ತೋಗ್ಬೇಕು ಅಂತ ತೀರ್ಮಾನದಲ್ಲಿ ಇರ್ತಾರೆ. ಅಷ್ಟು ಬರಗಾಲ. ಅದಕ್ಕೆ ಸೌದೆ ಎಲ್ಲ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಆ ಅಮ್ಮ ಮನೆಗೆ ಹೋಗ್ತಾನೆ. ಆಮೇಲೆ ಆ ಅಮ್ಮ ಮನೆಗೆ ಹೋಗ್ಬಿಟ್ಟು, ಅಮ್ಮ 10ನೇ ವಾಕ್ಯ ಓದಿ. ಅವನು ಅಲ್ಲಿಂದ ಹೊರಟು ಚಾರಪ್ತದ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ. ಕೇಳ್ತಾನೆ ನೋಡ್ರಿ, ಒಂದು ತಂಬಿಗೆ ನೀರನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಹೋಗ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದ. ಆಕೆಯು ಅವನಿಗೆ, ನಿಮ್ಮ ದೇವರದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತು ಬೇರೇನು ಇರುವುದಿಲ್ಲಪ್ಪ ಅಂತ ಹೇಳ್ತಾನೆ. ಈಗ 2 ಕಟ್ಟಿಗಳನ್ನ ಅಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡ್ತೀನಿ. ಅದು ತಿಂದ ಮೇಲೆ ನಾವು ಸಾಯಬೇಕು ಹೊರತು ಬೇರೆ ಗತಿ ಇಲ್ಲ. ಎಂತಹ ದರಿದ್ರದಲ್ಲಿದ್ದಾರೆ ನೋಡ್ರಿ, ಎಂತ ಕಷ್ಟದಲ್ಲಿದ್ದಾರೆ ಅಯ್ಯಮ್ಮಗೆ. ಆಮೇಲೆ ಅಯ್ಯಮ್ಮಗೆ ಏನಿರ್ತದೆ ಮನೆಯಲ್ಲಿ? ಸ್ವಲ್ಪ ಎಣ್ಣೆ, ಒಂಚೂರು
ಹಸಿಟ್ಟಿದೆ. ಅದು ಬಿಟ್ರೆ ಅವ್ರ ಮನೆಯಲ್ಲಿ ಏನೂ ಇಲ್ಲ. ಅದನ್ನ ತಿಂದು ಬಿಟ್ರೆ ನೆಕ್ಸ್ಟ್ ಸಾಯದ ಗತಿ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಈಗ ಫಾಸ್ಟ್ ಹೇಳ್ತಾರೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಮೊದಲು ಹೋಗಿ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನ ಮಾಡಿಕೊಂಡು ಬಾ ಅಂತ ಹೇಳ್ತಾನೆ. ತರುವಾಯ ಎಂಬ ಮಾಡ್ಕೊಂಡು ಮಾತು ಕೊಡ್ತಾನೆ. ಆಮೇನ್. ಮೊದಲು ದೇವರ ಸೇವಕರಿಗೆ ಆ ರೊಟ್ಟಿಯನ್ನು ಕೊಡ್ತಾರೆ. ಆ ಕೊಟ್ಟಾದ ಮೇಲೆ ಅವರ ಮನೆಯಲ್ಲಿ ಹಸಿಟ್ಟಾಗ್ಲಿ ಎಣ್ಣೆ ಆಗ್ಲಿ ಕೊಡ್ತಾನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಎಮ್ಮ ತಿಂದಿದ್ರೆ ಇಬ್ರು ತಿಂದ್ಬಿಟ್ಟು ಸಾಯದ ಗತಿ, ಅಷ್ಟು ಕಷ್ಟ. ಆದ್ರೆ ಯಾವಾಗ ಆ ಒಂದು ರೊಟ್ಟಿನ ಸೇವಕರು ಕೊಟ್ಟರೆ ದೇವರ ಮಹಿಮೆಗಾಗಿ ಅವರ ಮನೆಯಲ್ಲಿ ಕೊರತೆನೇ ಇಲ್ಲ. ಊರೆಲ್ಲ ಬರಗಾಲ, ಆ ಅಮ್ಮನಿಗೂ ಮಗನಿಗೂ ಬರಗಾಲನೇ ಇಲ್ಲ. ಅಂದ್ರೆ ಕೊಡೋದ್ರಲ್ಲಿ ದೊಡ್ಡ ಆಶೀರ್ವಾದ ಇದೆ. ಏನಿದೆ? ಕೊಡೋದ್ರಲ್ಲಿ ಆಶೀರ್ವಾದ ಇದೆ. ಆಮೇನ್. ಇವತ್ತು ನಿಮ್ಮ ಮನೆಯಲ್ಲಿ ನಾನು ತುಂಬಾ ಹೃದಯದಿಂದ ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಹಸಿಟ್ಟಿಗಾಗ್ಲಿ ಎಣ್ಣೆಗಾಗ್ಲಿ ಬಟ್ಟೆಗಾಗ್ಲಿ ಕೊರತೆ ಬರಬಾರದು. ನೀವೆಲ್ಲರೂ ಸಮೃದ್ಧಿಯಾಗಿ ಊಟ ಮಾಡಬೇಕು, ಆಸ್ವಾದಕರವಾಗಿರಬೇಕು. ಆಚೆ ಕಡೆ ಆಮೇಲೆ ಹೇಳ್ರಿ, ಆಮೇನ್. ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸುವೆ, ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸುವೆ, ಎಲ್ಲೆಲ್ಲೇ ಓಡಿಸರುವೆ, ಎಲ್ಲೆಲ್ಲೇ ಓಡಿಸರುವೆ, ನನ್ನೇ ಸ್ತುತಿಸುವ, ನನ್ನೇ ಸ್ತುತಿಸುವ. ಬಿಡುಗಡೆ ಕಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು ಎಲ್ಲ. ಬಿಡುಗಡೆ ನಾಯಕ ಜಯವನ್ನು ನನ್ನಲ್ಲಿ ಇರುವನು ಎಲ್ಲ. ಎಲ್ಲ ಸರಿ. ನನ್ನ ಹುಡುಕಿ
ಓಕೆ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನೀನು ಮಾಡಿದ ಮಹಾಕಾರ್ಯಗಳಿಗಾಗಿ ಸ್ತೋತ್ರ. ವಿಶೇಷವಾಗಿ ಸಂತಾನಕರ್ತನೆ, ನಿಮ್ಮ ದಯೆ ನಿಮ್ಮ ಕರುಣಿಂದ ಬೆಳಗ್ಗೆ ನಡೆಸಿದ ಕಾರ್ಯಗಳಿಗಾಗಿ ಸ್ತೋತ್ರ. ಆರಾಧನೆಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ಕಾಣಿಕೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಮಧ್ಯಾಹ್ನ ನಡೆಯುವಂತಹ ಸೋದರ ನಡೆಸುವ ಮನೆಯಲ್ಲಿ ನಡೆಯುವ ಪ್ರಾರ್ಥನೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಅಷ್ಟು ಮಾತ್ರ ಕರ್ತನೆ, ಕೃಷ್ಣಪ್ಪ ಮಗನಂತ ಕರ್ತನೆ ಸುರೇಶ್ಗಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಕೋಮಟೇಜಿಂದ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಆತನಿಗೆ ಆರೋಗ್ಯ ಉಂಟಾಗಲಿ ಕರ್ತನೆ. ಕೋಲಾರಲ್ಲಿ ಕರ್ತನೆ ಅಪ್ಪ ದೊಡ್ಡ ಸಾಕ್ಷಿಯಾಗಿ ಆ ಕುಟುಂಬ ನಿಲ್ಲಿಸಲಿ, ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ಕರ್ತನೆ ಅಪ್ಪ ಸಂಜೆ ನಡೆಯುವಂತ ಕೂಟಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಅನೇಕರು ಆಶ್ವಾದ ಹೊಂದೋದಕ್ಕೂ ಆಶ್ವಾದ ಕೊಡೋದಕ್ಕೂ ಪಡೆದುಕೊಳ್ಳೋದಕ್ಕೂ ಸಹಾಯ ಮಾಡಪ್ಪ ದೇವ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೃಪೆಯು ಕರುಣೆ ತೋರಿಸು, ಅದ್ಭುತ ಮಾಡು, ಆಶ್ವಾಸ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಿಡಂತಂದೆ. ನನ್ನ ಮನೆಗೆ ಹೊರಕೊಂಡಾಡು, ನನ್ನ ಮನೆಗೆ ಹೊರಕೊಂಡಾಡು.